74 ಅಜಃ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಪ್ಯಜಃ ಪರತಂತ್ರಾಭಿನಿಷ್ಪತ್ಯ ಸಂವೃತ್ಯ ಜಾಯತೆ ತು ಸಹ. ಅಜಃ ಅಂದರೆ ಜನ್ಮರಹಿತ, ಜನ್ಮ ಇಲ್ಲದೇ ಇರತಕ್ಕಂಥವನು. ಅವನಿಗೆ ಜನ್ಮ ಇತ್ಯಾದಿ ಉಪಲಕ್ಷಣಗಳು ಯಾವುದೂ ಇಲ್ಲದೇನೆ ಇರತಕ್ಕಂಥವನು ಅಜಃ. ಕಲ್ಪಿತ ಸಂವೃತ್ಯ ಏವ. ಅವನನ್ನು ಅಜ ಅಂತ ಕರೆಯೋದು ಅದು ನಮ್ಮ ಸಂವೃತ್ತಿ ವ್ಯವಹಾರದಲ್ಲಷ್ಟೇ ವಿನಃ ಪರಮಾರ್ಥೇನ ನಾಪಿ ಅಜಃ. ಪರಮಾರ್ಥದಲ್ಲಿ ಅವನನ್ನು ಅಜ ಅಂತ ಕರೆಯೋ ಹಾಗಿಲ್ಲ. ಅಜ ಅಂತ ಹೇಳಬೇಕಾದ್ರೆ ಯಾವುದು ಜನ್ಮ ಇದೆಯೋ ಅದಕ್ಕೆ ಪ್ರತಿಯೋಗಿಯಾಗಿ ಅಜ, ಜನ್ಮ ಇಲ್ಲದೇ ಇರತಕ್ಕಂಥವನು. ಈ ಜನ್ಮ ಇರೋದರ ಕಲ್ಪನೆಯೇ ಇಲ್ಲದೇ ಇದ್ದರೆ ಅವನನ್ನು ಅಜ ಅಂತ ಕರೆಯೋದು ಹೇಗೆ? ಅವನನ್ನು ಬ್ರಹ್ಮ ಅಂತ ಕರೀಬೇಕಾದ್ರೆ ಅಬ್ರಹ್ಮ ವಸ್ತು ಇದ್ದರೆ ಅವನನ್ನು ಬ್ರಹ್ಮ ಅಂತ ಕರೀಬೇಕು. ಅಬ್ರಹ್ಮ ವಸ್ತು ಇಲ್ಲವಾದ ಕಾರಣ ಅವನನ್ನು ಬ್ರಹ್ಮ ಅಂತ ಕರೆಯೋದು ಹೇಗೆ? ಅದು ಸಂವೃತ್ತಿಯ ವ್ಯವಹಾರದಿಂದ ನಾವು ಹೇಳಬೇಕಷ್ಟೇ ವಿನಃ ತನ್ನ ನೆಲೆಯಲ್ಲಿ ಅವನನ್ನು ಅಜ ಅಂತ ಕರೆಯೋದು ಸಾಧ್ಯ ಇಲ್ಲ. ಈ ಜನ್ಮ ಇರೋದು ಜನ್ಮ ಇಲ್ಲದೇ ಇರೋದು ಅಂತ ವ್ಯತ್ಯಾಸ ಮಾಡಿದಾಗ ಜನ್ಮ ಇರತಕ್ಕಂಥದ್ದು ಇದು, ಜನ್ಮ ಇಲ್ಲದೇ ಇರತಕ್ಕಂಥದ್ದು ಇನ್ನೊಂದು. ಇದು ಸಂಸಾರ, ಇದು ಬ್ರಹ್ಮ ಅಂತ ಹೇಳೋದು ಸಂಸಾರದ ಅಪೇಕ್ಷೆಯಿಂದ ಬ್ರಹ್ಮ. ಬ್ರಹ್ಮ ಒಬ್ಬನೇ ಇದ್ದಾಗ ಅವನನ್ನು ಬ್ರಹ್ಮ ಅಂತ ಹೇಳೋದು ಹೇಗೆ? ಅದಕ್ಕಾಗಿ ಬ್ರಹ್ಮಜ್ಞಾನಿಗಳ ವಿಚಾರವಾಗಿ ಉಪನಿಷತ್ತು ಏನು ಹೇಳುತ್ತೆ? ಶಾಂತೋಯಮಾತ್ಮ ಸಭವತೇನಾತಿವಾದಿ. ಅವನನ್ನು ಯಾವ ರೀತಿಯಾಗೂ ಹೇಳೋದು ಸಾಧ್ಯ ಇಲ್ಲ. ಆಚಾರ್ಯರು ಒಂದು ಭಾಷ್ಕರ ಸಂಹಿತೆ ಅಂತ ಒಂದು ಪುಸ್ತಕದಿಂದ ಶಂಕರಾಚಾರ್ಯರು ಬ್ರಹ್ಮಸೂತ್ರ ಭಾಷೆಗಳಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಈ ಭಾಷ್ಕರ ಅಂತನ್ನೋನು ಅವನನ್ನು ಯಾರೋ ಒಬ್ಬ ಬಂದು ನನ್ನ ಬ್ರಹ್ಮನನ್ನು ತಿಳಿಸ್ಕೊಡು ಅಂತ ಕೇಳ್ತಾನೆ. ಅವನು ಸುಮ್ಮನೆ ಇರ್ತಾನೆ. ಅವನು ತಿರುಗಿ ಕೇಳ್ತಾನೆ, ಶಿಷ್ಯ ಬ್ರಹ್ಮನನ್ನು ತಿಳಿಸ್ಕೊಡು ಅಂತ ಕೇಳ್ತಾನೆ. ಇವನು ತಿರುಗಿ ಸುಮ್ಮನೆ ಇರ್ತಾನೆ. 3ನೇ ಸರ್ತಿ ಭಾಷ್ಕರ ಕೇಳ್ತಾನೆ, ಬ್ರಹ್ಮದೀಹಿ ಬ್ರಹ್ಮಾದೀಹಿ ಅಂತ. ಆಗಲೂ ಸುಮ್ಮನೆ ಇರ್ತಾನೆ. ತಿರುಗಿ ಅವನು ನಾನು ಏನು ಇಷ್ಟು ಸರ್ತಿ ಕೇಳ್ತಾ ಇದ್ರು ಉತ್ತರ ಹೇಳಿಲ್ವಲ್ಲ ನೀನು ಅಂತ ಕೇಳಿದಾಗ ಭಾಷ್ಕರ ನಾನು ಉತ್ತರ ಹೇಳ್ತಾನೆ ಇದ್ದೀನಿ, ಇದು ಅರ್ಥ ಆಗಿಲ್ವಲ್ಲ ಅಂತ ಹೇಳಿ ಭಾಷ್ಕರ ಹೇಳ್ತಾನೆ ಅಂತ ಆಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಇದನ್ನು ಕೋಟ್ ಮಾಡ್ತಾರೆ. ಅಂದರೆ ಬ್ರಹ್ಮಜ್ಞಾನಿಯಾದವರಿಗೆ ಇದು ಬ್ರಹ್ಮ ಅಂತ ಹೇಳೋದಕ್ಕೆ ಒಂದು ಮಾರ್ಗ ಇಲ್ಲ. ಎಲ್ಲವೂ ಬ್ರಹ್ಮನೇ ಆದಾಗ, ಗುರು ಬ್ರಹ್ಮನೇ ಆದಾಗ, ಎಲ್ಲವೂ ಸರ್ವಂ ಖಲ್ವಿದಂ ಬ್ರಹ್ಮ ಅಂತನ್ನೋ ಪರಿಜ್ಞಾನ ಬಂದಾಗ ಅಬ್ರಹ್ಮ ವಸ್ತು ಯಾವುದಿದೆ? ಬ್ರಹ್ಮವಲ್ಲದೇ ಇರೋ ವಸ್ತು. ಬ್ರಹ್ಮವಲ್ಲದೇ ಇರೋ ವಸ್ತು ಇದ್ದರೆ ಇದು ಬ್ರಹ್ಮ ಅಂತ ತೋರಿಸ್ಬೋದು. ಹೀಗೆ ಅಜಃ ಇತಿ ಕಲ್ಪಿತ ಸಂವೃತ್ಯ ಏವ. ಕಲ್ಪಿತ ಸಂವೃತ್ತಿ ಅಂದರೆ ಕನ್ಸ್ಟ್ರಕ್ಟೆಡ್ ಇಮ್ಯಾಜಿನೇಷನ್. ನಮ್ಮ ಮನಸ್ಸಿನಲ್ಲಿ ನಾವು ಇದು ಅದು ಅಂತ ವ್ಯತ್ಯಾಸ ಮಾಡಿಕೊಂಡಾಗ ಅಜಃ ಇತಿ ಪರಮಾರ್ಥೇನ ನ ಅಪಿ ಅಜಃ ನ ಅಜಃ ಅಪಿ. ಪರಮಾರ್ಥದಲ್ಲಿ ಈ ಜಗತ್ತಿಲ್ಲ ಅಂತ ಹೇಳ್ತಿರಲ್ಲ, ಪರಮಾರ್ಥದಲ್ಲಿ ಬ್ರಹ್ಮನೂ ಇಲ್ಲ. ಬ್ರಹ್ಮ ಅಂತನ್ನೋದು ಜಗತ್ತಿದ್ದರೆ ಜಗತ್ತಿಗೆ ಉಪಾದಾನ ಕಾರಣವಾಗಿ ಅಥವಾ ನಿಮಿತ್ತ ಕಾರಣವಾಗಿ ಬ್ರಹ್ಮ ಅಂತ ನಾವು ಹೇಳಬೇಕು. ಜಗತ್ತಿಲ್ಲ ಅಂತಂದರೆ ಅವನು ಬ್ರಹ್ಮ ಹೇಗಾಗ್ತಾನೆ? ಬೃಹಧಾತುವಿಗೆ ಬೆಳೆಯೋದು ಅಂತ ಅರ್ಥ. ಯಾವುದು ಜಗತ್ತಾಗಿ ಪರಿಣಮಿಸಿದೆಯೋ ಅಥವಾ ಯಾವುದು ಜಗತ್ತಾಗಿ ವಿವರ್ತಗೊಂಡಿದೆಯೋ ಅಥವಾ ಜಗತ್ತಿಗೆ ಯಾವುದು ಕಾರಣವೋ ಅದು ಬ್ರಹ್ಮ. ಜಗತ್ತೇ ಇಲ್ಲ ಅಂತಂದ್ಮೇಲೆ ಬ್ರಹ್ಮ ಶಬ್ದಕ್ಕೆ ನಿರ್ವಚನ ಹೇಗೆ? ಅವನು ಬ್ರಹ್ಮ ಆಗೋದು ಹೇಗೆ? ಬೃಹಧಾತುವಿಗೆ ಅರ್ಥ ಬೆಳೆಯೋದು, ಬೆಳೆದು ಜಗತ್ತಾಗೋದು ಅಂತ ಅರ್ಥ. ಈ ಜಗತ್ತು ಇಲ್ಲ ಅಂತ ಆದಮೇಲೆ ಜನ್ಮ ಉಳ್ಳದ್ದಿದು, ಅದು ಜನ್ಮ ಇಲ್ಲದ್ದು ಅಂತ ಹೇಗೆ ಹೇಳೋದು? ಅಜಃ ಇತಿ ಕಲ್ಪಿತ ಸಂವೃತ್ಯ ಏವ. ಈ ವ್ಯವಹಾರದಲ್ಲಿ ಮಾತ್ರ ನಾವು ಅಜ ಅಂತ ಹೇಳಬೇಕೇ ವಿನಃ ನ ಪರಮಾರ್ಥತಃ ಅಜಃ ಅಪಿ. ಅವನ ಪರಮಾರ್ಥದಲ್ಲಿ ಬ್ರಹ್ಮ ಅಂತ ಕೂಡ ಹೇಳೋದು ಸಾಧ್ಯ ಇಲ್ಲ. ಪರತಂತ್ರಾಭಿನಿಷ್ಪತ್ಯ ಸಂವೃತ್ಯ ಜಾಯತೆ ತು ಸಹ. ಜಗತ್ತು ಹೇಗೆ ಉಪಾದಾನ ಕಾರಣ? ಬ್ರಹ್ಮನಿಂದ ಜಗತ್ತು ಬಂದಿದೆ. ಜನ್ಮಾದ್ಯಸ್ಯತಃ ಅಂತನೋ ಸೂತ್ರದಲ್ಲಿ ಜಗತ್ತಿನ ಲಕ್ಷಣ ಏನು ಹೇಳ್ತಾರೆ? ಬ್ರಹ್ಮನಿಂದ ಹುಟ್ಟು ಬಂದಿದೆ. ಅದು ಅಂದ್ರೆ ಏನು? ಜಗತ್ತು ಜಾಯತೆ, ಹುಟ್ಟಿದೆ ಅಂತ ಆದಮೇಲೆ ಇನ್ನು 5 ವಿಕಾರಗಳು ಇದೆ.
ವರ್ಧತೆ ವಿಪರಿಣಾಮತೆ ಇತ್ಯಾದಿಯಾಗಿ ಷಡ್ವಿಧ ವಿಕಾರಗಳಿದೆಯಲ್ಲ, ಹುಟ್ಟುತ್ತೆ ಅಂತಂದ ಮೇಲೆ ಮಿಕ್ಕಾದ ಎಲ್ಲ ವಿಕಾರಗಳು ಇದೆ. ಹಾಗೆಯೇ ಜಗತ್ತು ಹುಟ್ಟಿದೆ ಅಂತ ಹೇಗೆ ನಾವು ಹೇಳೋದು ಸಾಧ್ಯ ಇಲ್ಲವೋ, ಬ್ರಹ್ಮ ಹುಟ್ಟಿದೆ ಅಂತ ಹೇಳೋದು ಹಾಗೆ ಸಾಧ್ಯ ಇಲ್ಲ. ಒಂದು ವೇಳೆ ಜಗತ್ತು ಹುಟ್ಟಿದೆ ಅಂತ ನಾವು ಹೇಳಿದ್ರೆ ಬ್ರಹ್ಮನು ಹುಟ್ಟಿದಾನೆ ಅಂತ ಹೇಳಬೇಕು. ಯಾಕೆ? ಬ್ರಹ್ಮನ ಕಲ್ಪನೆ ಜಗತ್ತಿನ ಮೂಲಕ ಆಗುತ್ತೆ. ಜನ್ಮಾದ್ಯಸ್ಯತಃ ಅಂದರೆ ಜಗತ್ತು ಯಾರಿಂದ ಬಂತೋ ಅವನು ಬ್ರಹ್ಮ. ಬ್ರಹ್ಮ ಅಂತ ಜಗತ್ತಿಗೆ ನಿರ್ವಚನ ನಾವು ಹಾಗೆ ಮಾಡಿದ್ರೆ ಬ್ರಹ್ಮನಿಂದ ಬಂದದ್ದು ಜಗತ್ತು ಅಂತ ಮಾಡಿದ್ರೆ ಬ್ರಹ್ಮನನ್ನ ಜಗತ್ತಿನಿಂದ ಬಂದದ್ದು ಅಂತ ಹೇಳಬೇಕು. ಯಾಕೆಂದ್ರೆ ಜಗತ್ತಿನಲ್ಲಿ ಇದ್ದವರು ತಾನೇ ಬ್ರಹ್ಮನ ಕಲ್ಪನೆ ಮಾಡೋರು. ಈ ಬ್ರಹ್ಮ ಅಂತ ಅನ್ನೋ ಕಲ್ಪನೆ ಎಲ್ಲಿಂದ ಬಂತು? ಜಗತ್ತಿನಲ್ಲಿ ಇದ್ದವರಿಂದ ಬಂತು. ಆದ್ರಿಂದ ಪರಸ್ಪರ ಆಶ್ರಯ ಇದೆ. ಬ್ರಹ್ಮನಿಗೆ ಜಗತ್ತು, ಜಗತ್ತಿಗೆ ಬ್ರಹ್ಮ, ಇದು ಅನ್ಯೋನ್ಯಾಶ್ರಯ ಸಂಬಂಧ ಇದೆ. ಹೀಗೆ ಪರತಂತ್ರಾಭಿನಿಷ್ಪತ್ಯ, ಪರತಂತ್ರ ಇನ್ನೊಂದರ ಅಪೇಕ್ಷೆಯಿಂದ ವಿಚಾರ ಮಾಡುವಾಗ, ಇಲ್ಲಿ ಪರತಂತ್ರ ಅಂತ ಅನ್ನೋದಕ್ಕೆ ಈ ವ್ಯಾಖ್ಯಾನಕಾರರು ಅಷ್ಟೇ, ಇಲ್ಲಿ ಆಚಾರ್ಯರು ತೋರಿಸಿರೋ ವ್ಯಾಖ್ಯಾನವೂ ಅಷ್ಟೇನೆ. ಸಾಮಾನ್ಯವಾಗಿರೋ ವ್ಯಾಖ್ಯಾನಗಳಲ್ಲೆಲ್ಲ ತಂತ್ರ ಅಂದರೆ ಶಾಸ್ತ್ರ ಅಂತ ತಗೊಂಡು ಪರತಂತ್ರಾಭಿನಿಷ್ಪತ್ಯ, ಬೇರೆಯವರ ಶಾಸ್ತ್ರದ ಪ್ರಕಾರ ಜಾಯತೇತು ಸಹ, ಅವನು ಬ್ರಹ್ಮನಿಗೂ ಒಂದು ಜನ್ಮ ಅಂತ ಒಂದಿದೆ ಅಂದ್ರೆ ಬೇರೆ ಶಾಸ್ತ್ರದವರು ಹೇಳ್ತಾರೆ ಅಂತನೋ ಅರ್ಥವನ್ನು ಹೊರಡಿಸ್ತಾರೆ. ಅದಕ್ಕೇನು ಇಲ್ಲಿ ಏನು ಕಾರಣ ಕಾಣಿಸೋಲ್ಲ. ಇಲ್ಲಿ ಕಲ್ಪಿತ ಸಂವೃತ್ಯ ಅಂತ ಮೇಲಿರೋದ್ರಿಂದ ಪರತಂತ್ರಾಭಿನಿಷ್ಪತ್ಯ, ಇದು ಪರಸ್ಪರ ಸಂಬಂಧ ಇರೋದ್ರಿಂದ ಬ್ರಹ್ಮನ ಕಲ್ಪನೆ ನಾವು ಮಾಡಬೇಕಾದ್ರೆ ಜಗತ್ತಿನ ಕಲ್ಪನೆ ನಮ್ಗೆ ಇರಬೇಕು. ಜಗತ್ತಿನ ಕಲ್ಪನೆ ನಮಗಾಗಬೇಕಾದ್ರೆ ಬ್ರಹ್ಮನ ಕಲ್ಪನೆ ಇರಬೇಕು. ಬ್ರಹ್ಮನನ್ನು ಬಿಟ್ಟು ಜಗತ್ತನ್ನ ನಾವು ವಿಚಾರ ಮಾಡೋ ಹಾಗಿಲ್ಲ. ಹಾಗೆಯೇ ಜಗತ್ತನ್ನು ಬಿಟ್ಟು ಬ್ರಹ್ಮನನ್ನು ವಿಚಾರ ಮಾಡೋ ಹಾಗೆ. ಇದು ಪರತಂತ್ರಾಭಿನಿಷ್ಪತ್ಯ, ಇದು ಅನ್ಯೋನ್ಯಾಶ್ರಯವನ್ನು ಹೊಂದಿರೋ ಕಾರಣದಿಂದ ಅಂತ ಅರ್ಥ ಮಾಡಬೇಕೇ ವಿನಃ ಬೇರೆ ಶಾಸ್ತ್ರದವರು ಹೀಗೆ ಹೇಳ್ತಾರೆ, ನೈಯಾಯಿಕರು ಹೀಗೆ ಹೇಳ್ತಾರೆ, ವಿಶೇಷರು ಹೀಗೆ ಹೇಳ್ತಾರೆ, ಅದು ಇದು ಪ್ರಸ್ತುತವಾದ ಎಲ್ಲ ಪುಸ್ತಕದಲ್ಲಿ ಹಾಗೆ ಇದೆ. ರಾಮಕೃಷ್ಣಾಶ್ರಮದವ್ರ ಪುಸ್ತಕದಲ್ಲೂ ಹಾಗೆ ಮಾಡಿದ್ದಾರೆ. ಬೇರೆ ಶಾಸ್ತ್ರದಲ್ಲಿ ಪರಮತ ಸಿದ್ಧಾಂತ. ಬನ್ನಿ ಬನ್ನಿ ಬನ್ನಿ, ನೀವು ಹೊರಟಿದ್ದು ಗೊತ್ತಾಯ್ತು ನಮಗೆ. ಚಿದೀಂದ್ರಾಭಿನಿಷ್ಪತ್ಯ ಸಂವೃತ್ಯ ಜಾಯತೇತು ಸಹ. ಇದು ಆಕ್ಚುಯಲಿ ಇದು ಒಂದು ರೆವಲ್ಯೂಷನರಿ ಐಡಿಯಾ ಅವರು ಹೇಳ್ತಾ ಇರೋದು. ಈ ಬ್ರಹ್ಮನನ್ನು ವಿಚಾರ ಮಾಡೋದಕ್ಕೆ ಉಪನಿಷತ್ತುಗಳು ಹೊರಟಿದೆ. ಯಾವ ಬ್ರಹ್ಮನನ್ನು ವಿಚಾರ ಮಾಡೋದಕ್ಕೆ ಉಪನಿಷತ್ತುಗಳು ಹೊರಟಿದೆ? ನಮಗೆ ಯಾವ ಬ್ರಹ್ಮ ನಮಗೆ ಗೋಚರನಾಗಿರ್ತಾನೋ ಅಂತ ಬ್ರಹ್ಮನನ್ನ ವಿಚಾರ ಮಾಡೋದಕ್ಕೆ ಹೊರಟಿದೆ. ಆದ್ದರಿಂದ ಬ್ರಹ್ಮಸೂತ್ರದಲ್ಲಿ ಅಥೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ ಮೇಲೆ ಯಾವ ಬ್ರಹ್ಮ ಜಿಜ್ಞಾಸ್ಯ ಜನ್ಮಾದ್ಯಸ್ಯತಃ, ಯಾವನಿಂದ ಜಗತ್ತು ಹುಟ್ಟಿತು, ಬೆಳೀತು, ಇದೆ ಇತ್ಯಾದಿಯಾಗಿ ಹೇಳಬಹುದು. ಉಪನಿಷತ್ತುಗಳೇ ಹೇಳುತ್ತಲ್ಲ, ಬ್ರಹ್ಮನಿಂದ ಜಗತ್ತು ಬಂತು, ಬ್ರಹ್ಮನಲ್ಲಿ ಇದೆ ಇತ್ಯಾದಿಯಾಗಿ 74ನೇ. ಹೀಗೆ ಇಂಥ ಬ್ರಹ್ಮನಲ್ಲಿ ಜಿಜ್ಞಾಸೆ ಮಾಡಬಹುದೇ ವಿನಃ ಜಗತ್ತಿನ ಸಂಬಂಧ ಇಲ್ಲದೇ ಇರೋ ಬ್ರಹ್ಮ ಜಿಜ್ಞಾಸ್ಯನಲ್ಲ. ಅದನ್ನ ಇಲ್ಲಿ ಸ್ಪಷ್ಟವಾಗಿ ಒತ್ತಿ ಹೇಳ್ತಾ ಇದ್ದಾರೆ. ನಾವು ಬ್ರಹ್ಮ ಅಂತ ಕರೀತಿರೋದು ಕೂಡ ಅಜಹ ಅಂತ ಇಲ್ಲಿ ಹೇಳಿದ್ದಾರೆ. ಅಜಹ ಅಂತ ಅನ್ನೋ ಮಾತು ಉಪಲಕ್ಷಣವಾಗಿ ನಾವು ಬ್ರಹ್ಮ ಅಂತ ಏನಂತೀವೋ, ಮುಕ್ತಿ ಅಂತ ಏನಂತೀವೋ, ನಿರ್ವಾಣ ಅಂತ ಏನಂತೀವೋ, ಇವೆಲ್ಲವೂ ಕೂಡ ಕಲ್ಪಿತ ಸಂವೃತ್ಯ ಏವ. ಮುಕ್ತಿ ಅಂದ್ರೆ ಏನು? ಬದ್ಧಾವಸ್ಥೆ ಇದ್ರೆ ಮುಕ್ತಿ, ಬದ್ಧಾವಸ್ಥೆ ಇಲ್ಲದೆ ಇದ್ಮೇಲೆ ಮುಕ್ತಿ ಅಂತ ಎಲ್ಲಿ ಬಂತು? ಯಾವುದಾದ್ರೂ ವಸ್ತು ಇದ್ದಾಗ ಶೂನ್ಯ ಅಂತ, ವಸ್ತುವೇ ಇಲ್ಲದೆ ಇದ್ಮೇಲೆ ಶೂನ್ಯ ಅಂತ ಏನು ಬಂತು? ಈ ಕಲ್ಪನೆಗಳೆಲ್ಲ ನಿರ್ವಾಣ, ವಸ್ತು, ನಿರ್ವಾಣ, ಶೂನ್ಯ, ಮುಕ್ತಿ, ಬ್ರಹ್ಮ, ಇವೆಲ್ಲ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ, ಇದಕ್ಕೆ ಆನ್ಸರ್ ಮಾಡತಕ್ಕಂಥದ್ದೇ ಅಂತ ಹೇಳ್ತಾ ಇದ್ದಾರೆ. ಅಜ ಕಲ್ಪಿತ ಸಂವೃತ್ಯ ಏವ. ನಾವು ಅಜ ಅಂತನ್ನೋ ಕಲ್ಪನೆ ಕೂಡ ಈ ಕಲ್ಪಿತ ಸಂವೃತ್ತಿಯಿಂದಲೇ ಹೊರತು ನ ಪರಮಾರ್ಥದ ಅಜಃ ಅಪಿ. ಪರಮಾರ್ಥದಲ್ಲಿ ಜಗತ್ತೇ ಹೇಗಿಲ್ವೋ ಪರಮಾರ್ಥದಲ್ಲಿ ಬ್ರಹ್ಮನೂ ಇಲ್ಲ. ಯಾಕೆಂದ್ರೆ ಪರತಂತ್ರಾಭಿನಿಷ್ಪತ್ಯ ಸಂವೃತ್ಯ ಜಾಯತೇತು ಸಹ.
ಬ್ರಹ್ಮ ಅಂತ ನಾವು ಕಲ್ಪನೆ ನಮಗೆ ಹುಟ್ಟಬೇಕಲ್ಲ. ಬ್ರಹ್ಮ ಹುಟ್ಟದೇ ಇದ್ರೂ ಕೂಡ ಬ್ರಹ್ಮನ ಕಲ್ಪನೆ ನಮಗೆ ಹುಟ್ಟಬೇಕಲ್ಲ. ಬ್ರಹ್ಮ ಅಂತ ಅಭಿನಿಷ್ಪತ್ತಿ ನಮ್ಗೆ ಉಂಟಾಗಬೇಕಲ್ಲ. ಇದು ಹೇಗಾಗುತ್ತೆ? ಜಗತ್ತನ್ನು ಆಶ್ರಯಿಸಿ ಬ್ರಹ್ಮ ಅಂತ ಕಲ್ಪನೆ ಬರುತ್ತೆ. ಹೇಗೆ ಜಗತ್ತಿಗೆ ಬ್ರಹ್ಮ ಅಂತ ಕಲ್ಪನೆಯನ್ನು ಆಶ್ರಯಿಸಿ ಒಂದು ಅಸ್ತಿತ್ವ ಇದೆಯೋ, ಇದು ಪರತಂತ್ರಾಭಿನಿಷ್ಪತ್ಯ ಸಂವೃತ್ಯ ಜಾಯತೇತು ಸಹ ಸಹ ಅಜಃ ಸಂವೃತ್ಯ ಏವ ಜಾಯತೆ. ಜಗತ್ತು ಹೇಗೆ ಹುಟ್ಟಿತೋ ಬ್ರಹ್ಮನೂ ಹಾಗೆಯೇ ಹುಟ್ಟಿದ್ದಾನೆ. ಜಗತ್ತು ಹೇಗೆ ಹುಟ್ಟಿತು? ಬ್ರಹ್ಮನಿಂದ ಹುಟ್ಟಿತು. ಬ್ರಹ್ಮ ಹೇಗೆ ಹುಟ್ಟಿದ? ಜಗತ್ತಿನಿಂದ ಹುಟ್ಟಿದ. ಇಲ್ಲಿ ಅಷ್ಟು ಅವರ ದಿ ಥ್ರಸ್ಟ್. ನಾವು ಬ್ರಹ್ಮ ಅಂತ ಕಲ್ಪನೆ ಮಾಡಿಕೊಳ್ಳೋದು ವಾಸ್ತವವಾಗಿ ಬ್ರಹ್ಮನನ್ನು ತಿಳಿಸ್ತಾ ಇಲ್ಲ. ಅದು ಎಷ್ಟಿಲ್ಲ ಅಂದ್ರೂ ಪುಸ್ತಕದ ಬದನೆಕಾಯಿ. ಬ್ರಹ್ಮ ಉಪನಿಷತ್ತಿನಲ್ಲಿ ಏನು ಬ್ರಹ್ಮ ಅಂತ ಹೇಳಿದ್ರು ಕೂಡ ಆ ಬ್ರಹ್ಮಾನುಭವಕ್ಕೆ ಬರೋ ಬ್ರಹ್ಮ ಅಲ್ಲ ಅದು. ಅದಕ್ಕೋಸ್ಕರ ನಮ್ಗೆ ಏನು ವಿಜಾನೀಯ ಅದು ಉಪನಿಷತ್ತಿನಲ್ಲಿ ಅದನ್ನು ಹೇಗೆ ಹೇಳೋದು? ಅಸ್ಪರ್ಶಂ ಅಗ್ರಾಹ್ಯಂ ಇತ್ಯಾದಿಯಾಗಿ ಉಪನಿಷತ್ತುಗಳಲ್ಲೂ ಇದನ್ನು ಹೇಳುತ್ತೆ. ಇಲ್ಲಿ ಬ್ರಹ್ಮ ಅಂತ ಕಲ್ಪನೆ, ಮುಕ್ತಿ ಅಂತ ಕಲ್ಪನೆ ನಮಗಿದೆಯಲ್ಲ, ಈ ಬಂಧಾವಸ್ಥೆಗೆ ರಿಲೇಟಿವ್ ಟು ದಿಸ್. ಇದು ಪರತಂತ್ರಾಭಿನಿಷ್ಪತ್ಯ. ಇಟ್ಸ್ ಎ ರಿಲೇಟಿವ್ ಕಾನ್ಸೆಪ್ಟ್. It acquires validity only when you are talking about it in terms of the world. ಇಲ್ಲದ್ರೆ ಬ್ರಹ್ಮನಿಗೆ ಇದೇ ಇಲ್ಲ, ಒಂದು ಅಸ್ತಿತ್ವ ಅಂತಿಲ್ಲ. ಅಭೂತಾಭಿನಿವೇಶೋಸ್ತಿ ದ್ವಯಂ ತತ್ರ ನ ವಿದ್ಯತೆ ದ್ವಯಾಭಾವಂ ಸ ಬುದ್ಧ್ಯೈವ ನಿರ್ನಿಮಿತ್ತೋ ನ ಜಾಯತೆ. ಅಭೂತ ಅಭಿನಿವೇಶ ಅಸ್ತಿ. ಇಲ್ಲಿ ಬ್ರಹ್ಮನೂ ಇಲ್ಲ, ಜಗತ್ತೂ ಇಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಇರೋದು ಯಾವುದು ಅಂದ್ರೆ ಅಭೂತ ಅಭಿನಿವೇಶ ಅಸ್ತಿ. ಅಭೂತ ಅಂದ್ರೆ ಅಸತ್, ಇಲ್ಲದೇ ಇರತಕ್ಕಂಥದ್ದು. ಅದರ ಅಭಿನಿವೇಶ ಅಂದ್ರೆ ಇದೆ ಅನ್ನತಕ್ಕಂಥ ಒಂದು ಆಗ್ರಹ. ಇಲ್ಲದೇ ಇರೋದು ಇದೆ ಅಂತ ಒಂದು ಆಗ್ರಹ ಇದೆಯಲ್ಲ, ಇದು ಇದೆ. ಅಭೂತಾಭಿನಿವೇಶ ಅಸ್ತಿ. ನಮ್ಮ ಕನ್ಫ್ಯೂಷನ್ ಇದೆ. ಆ ಕನ್ಫ್ಯೂಷನ್ಗೆ ಕಾರಣ ಏನೂ ಇಲ್ಲ. ಇಲ್ಲಿ ಬ್ರಹ್ಮನೂ ಇಲ್ಲ, ಜಗತ್ತೂ ಇಲ್ಲ. ಜಗತ್ತನ್ನ ಬ್ರಹ್ಮ ಅಂತ ಭ್ರಮೆಯಾಗಲಿ ಅಥವಾ ಬ್ರಹ್ಮನನ್ನ ಜಗತ್ತು ಅಂತ ಭ್ರಮೆಯಾಗಲಿ ಇದು ಇದೆ. ಅಭೂತಾಭಿನಿವೇಶ ಅಸ್ತಿ ದ್ವಯಂ ತತ್ರ ನ ವಿದ್ಯತೆ. ಇದು ಎರಡು ಅಂತನ್ನೋದು ಇಲ್ಲ. ಇದು ಎರಡು ದ್ವಯಂ ತತ್ರ ನ ವಿದ್ಯತೆ. ದ್ವಯಾಭಾವಂ ಬುದ್ಧ್ವಾ ಏವ. ಇದು ಎರಡೂ ಇಲ್ಲ ಅಂತನ್ನೋದನ್ನು ತಿಳ್ಕೊಂಡ ಮೇಲೆ ಯಾವುದು ಎರಡು? ಈ ಅಜ ಮತ್ತು ಜನಿ ಸಹಿತವಾದದ್ದು. ಅಂದರೆ ಯಾವುದು ಹುಟ್ಟುತ್ತೆಯೋ, ಯಾವುದು ವಿಕಾರವನ್ನು ಹೊಂದುತ್ತೆಯೋ ಅದು ಒಂದು, ವಿಕಾರವನ್ನು ಹೊಂದದೇ ಇರೋದು ಒಂದು. ಇದು ಎರಡೂ ದ್ವಯಂ ನ ತತ್ರ ನ ವಿದ್ಯತೆ. ನಾವು ಪರಮಾರ್ಥ ಅಂತ ಮಾತಾಡ್ತಾ ಇದ್ದೀವಲ್ಲ, ಇಲ್ಲಿ ಬ್ರಹ್ಮನೂ ಇಲ್ಲ, ಜಗತ್ತೂ ಇಲ್ಲ. ಬ್ರಹ್ಮ ಇದ್ದಾನೆ ಅಥವಾ ಜಗತ್ತಿದೆ ಅಂತ ಹೇಗೆ ಹೇಳಬೇಕು ನಾವು? ಅಭೂತ ಅಭಿನಿವೇಶೋಸ್ತಿ. ಇಲ್ಲದೇ ಇರೋದನ್ನ ಇದೆ ಅಂತ ಕಂಡುಕೊಳ್ತಕ್ಕಂಥ ಒಂದು ಆಗ್ರಹ ನಮಗಿದೆಯಲ್ಲ, ಇದು ಇದೆ. ಅಂದ್ರೆ ಅವಿದ್ಯೆ ಅಂತ ಅನ್ನೋದು ಇದೆ. ಈ ಅವಿದ್ಯೆಗೆ ವಿಷಯವಾದಂತಹ ಜಗತ್ತು ಅಂತ ಇಲ್ಲ, ಅವಿದ್ಯೆಗೆ ಆಶ್ರಯವಾದಂತಹ ಆತ್ಮ ಅಂತ ಇಲ್ಲ, ಬ್ರಹ್ಮ ಅಂತ ಇಲ್ಲ. ಅಭೂತಾಭಿನಿವೇಶ ಅಸ್ತಿ ಅಂದ್ರೆ ಜಗತ್ತಿನಲ್ಲಿ ಇರೋದು ಒಂದೇ ಟ್ರೂತ್, ಅವಿದ್ಯೆ ಅಂತ ಅನ್ನೋದು ಒಂದೇ. ಅಲ್ಲಿ ಬ್ರಹ್ಮ ಮತ್ತು ಸಂಸಾರ ಅಂತ ಅನ್ನೋದು ಎರಡೂ ಕೂಡ ಫಿಗ್ಮೆಂಟ್ಸ್ ಆಫ್ ಅವರ್ ಇಮ್ಯಾಜಿನೇಷನ್. ಅಭೂತಾಭಿನಿವೇಶ ಅಸ್ತಿ, ಇದು ಬಿಟ್ಟು ಇನ್ನೇನೂ ಇಲ್ಲ. ದ್ವಯಂ ತತ್ರ ನ ವಿದ್ಯತೆ. ನಾವು ಅಜ ಅಂತ ಹೇಳ್ತಾ ಇದ್ದೀವಲ್ಲ, ಅದನ್ನು ವೇದಾಂತದ ಪರಿಭಾಷೆಯಲ್ಲಿ ಬ್ರಹ್ಮ, ಬೌದ್ಧರ ಪರಿಭಾಷೆಯಲ್ಲಿ ನಿರ್ವಾಣ. ಈ ನಿರ್ವಾಣ ಅಂತ ಅನ್ನೋದು ಇಲ್ಲ, ಸಂಸಾರ ಅಂತ ಅನ್ನೋದು ಇಲ್ಲ, ಬ್ರಹ್ಮ ಅನ್ನೋದು ಇಲ್ಲ, ಜಗತ್ತು ಅನ್ನೋದು ಇಲ್ಲ. ದ್ವಯಂ ತತ್ರ ನ ವಿದ್ಯತೆ. ಇರೋದು ಯಾವುದು? ಅಭೂತಾಭಿನಿವೇಶ. ಇಲ್ಲದೆ ಇರೋದನ್ನು ಇದೆ ಅಂತ ಅಂದುಕೊಳ್ತೀವಲ್ಲ ನಾವು, ಈ ಆಗ್ರಹ ಒಂದು ಇದೆ. ಯಾಕೆಂದ್ರೆ ಈ ಆಗ್ರಹ ಇಲ್ಲದೆ ಇದ್ರೆ ನಮ್ಮ ದುಃಖಕ್ಕೆ ಕಾರಣ ಇಲ್ಲ. ಇಲ್ಲೆಲ್ಲ ಇನ್ಕ್ವೈರಿ ಇಸ್ ನಾಟ್ ಥಿಯರಿಟಿಕಲ್, ಇಟ್ಸ್ ಪ್ರಾಕ್ಟಿಕಲ್. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಏನೋ ಸುಮ್ಮನೆ ಯಾವುದೋ ಒಂದು ಬಿಲ್ ಆಫ್ ದಿ ವೇಸ್ಟ್ ಬಿಡ್ಕೊಂಡು ಯಾವುದೋ ಡಿಸ್ಕಸ್ ಮಾಡ್ತಾ ಇದ್ದಾರೆ ಇವರು, ನಮಗೆ ಪ್ರಕೃತ ಅಲ್ಲದೇ ಇರೋದು ಅಂತ
ಒಂದು ಸಂಭವ ಇದೆ. ಅಂದರೆ ದಟ್ ದಿಸ್ ಪ್ಯೂರ್ಲಿ ಅಕಾಡೆಮಿಕ್ ಡಿಸ್ಕಷನ್. ಇದು ಯಾರು ನಿತ್ಯ ಜೀವನಕ್ಕೆ ನಮಗೆ ಏನು ಸಂಬಂಧ ಇದು ಅಂತನ್ನೋ ಹಾಗೆ ಕಾಣುತ್ತೆ. ಆದರೆ ವಾಸ್ತವವಾಗಿ ಅವರಿಗೆ ಥಿಯರಿಟಿಕಲ್ ಡಿಸ್ಕಷನ್ಸ್ ಬೇಕಾಗಿಲ್ಲ. ಅವರಿಗೆ ಪ್ರಾಕ್ಟಿಕಲ್ ಆಗಿ ನಮಗೆ ದುಃಖ ಅಂತ ಒಂದಿದೆ. ಈ ದುಃಖ ಎಲ್ಲಿಂದ ಬಂತು? ಜಗತ್ತಿನಿಂದ ಬರಲಿಲ್ಲ, ಬ್ರಹ್ಮನಿಂದ ಬರಲಿಲ್ಲ. ಈ ಜಗತ್ತನ್ನು ಬ್ರಹ್ಮ ಅಂತ ಅಂದ್ಕೊಂಡಿದ್ದರಿಂದ, ಬ್ರಹ್ಮನ ಜಗತ್ತು ಅಂತ ಅಂದ್ಕೊಂಡಿದ್ದರಿಂದ ಬಂತು. ಇದು ಅಭೂತಾಭಿನಿವೇಶ ಅಸ್ತಿ. ಹೇಗಿದೆ ಅಂತ ಹೇಗೆ ಹೇಳ್ತೀರಿ ನೀವು ಅಂದರೆ ಕಾರ್ಯಕಾರಿತ್ವ. ಅದು ನಮಗೆ ದುಃಖ ಉಂಟಾಗಿರೋದು ಸುಳ್ಳು, ನಮಗೆ ದುಃಖ ಇದೆಯಲ್ಲ. ದುಃಖವನ್ನು ಸುಳ್ಳು ಅಂತ ಯಾರು ಹೇಳ್ತಾರೆ? ಈ ದುಃಖಕ್ಕೆ ಕಾರಣವಾಗಿ ಅವಿದ್ಯೆ ಅಂತ ಒಂದಿದೆ. ಇದು ಅಭೂತಾಭಿನಿವೇಶ, ಅಧ್ಯಾರೋಪ ಅಂತ ಮಾಡಿದ್ದೀವಿ ನಾವು. ಇದು ಅಭೂತಾಭಿನಿವೇಶ ಅಸ್ತಿ ದ್ವಯಂ ತತ್ರ ನ ವಿದ್ಯತೆ ದ್ವಯಾಭಾವಂ ಸಹ ಬುದ್ಧ್ವಾ ಏವ. ಈ ದ್ವಯವೂ ಇಲ್ಲ ಅನ್ನೋದನ್ನ ತಿಳ್ಕೊಂಡ ಮೇಲೇನೆ ಬುದ್ಧ್ವಾ ಏವ, ಇದನ್ನು ತಿಳ್ಕೊಂಡ ಮೇಲೇನೆ ನಿರ್ನಿಮಿತ್ತ ನ ಜಾಯತೆ. ಆ ತಿಳ್ಕೊಂಡ ವ್ಯಕ್ತಿ ಇದ್ದಾನಲ್ಲ, ತಿಳ್ಕೊಂಡವನಿದ್ದಾನಲ್ಲ, ಅವನಿಗೆ ಹುಟ್ಟಬೇಕು ಅಂತ ಒಂದು ಯಾವ ಕಾರಣ ಇಲ್ಲ. ಯಾಕೆಂದ್ರೆ ಅವನಿಗೆ ಈ ಅಭೂತಾಭಿನಿವೇಶ ಇಲ್ಲ. ಅಭೂತಾಭಿನಿವೇಶ ಅನ್ನೋದು ಒಂದು ಕಾರಣ, ನಿಮಿತ್ತ. ಜಗತ್ತಿರೋದಕ್ಕೆ ಅಭೂತಾಭಿನಿವೇಶ ಅನ್ನೋದು ಒಂದು ಕಾರಣ. ಇವನಿಗೆ ಆ ಕಾರಣ ಹೊರಟೋಯ್ತು. ಅಭೂತಾಭಿನಿವೇಶ ಹೊರಟೋದ ಮೇಲೆ ನ ಜಾಯತೆ, ಅವನಿಗೆ ಮತ್ತೆ ಜಗತ್ತಿನ ಸಂಪರ್ಕ ಹೇಗೆ ಬರುತ್ತೆ? ಇಲ್ಲಿ ಇದನ್ನ ಮುಂದಕ್ಕೆ ಹೇಳಿ ಎಕ್ಸ್ಪ್ಲೇನ್ ಮಾಡೋಣ ಅಥವಾ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿದರೆ ಇದು 76ನೇದು ನೋಡೋಣ. ಯದಾ ನ ಲಭತೆ ಹೇತೂನ್ ಉತ್ತಮಾಧಮ ಮಧ್ಯಮಾನ್ ತದಾ ನ ಜಾಯತೆ ಚಿತ್ತಂ ಹೇತ್ವಭಾವೇ ಫಲಂ ಕುತಃ. ಇಲ್ಲಿ ನಿರ್ನಿಮಿತ್ತ ಅಂತ ಹೇಳೋದು. ಹುಟ್ಟೋದಕ್ಕೊಂದು ಕಾರಣ ಇರಬೇಕಲ್ಲ. ಇದು ಬೌದ್ಧರು ಹೇಳುವ ಪ್ರತೀತ್ಯ ಸಮುತ್ಪಾದವನ್ನು ಅವಲಂಬಿಸಿ ಮಾಡಿ. ಯಾವ ವಸ್ತು ಬರಬೇಕಾದ್ರೂ ಕೂಡ ಅದಕ್ಕೊಂದು ಕಾರಣ ಅಂತ ಇರಬೇಕು, ಪ್ರೀ ಕಂಡೀಷನ್ ಇರಬೇಕು. ಒಂದು ದುಃಖ ಅಂತಿದೆ. ದುಃಖ ಅಂತ ಇರಬೇಕಾದ್ರೆ ನಮಗೊಂದು ರಾಗ ಅಂತ ಇರಬೇಕು. ಆ ರಾಗದ ಹಿಂದೆ ತೃಷ್ಣ ಅಂತ ಒಂದಿರಬೇಕು. ತೃಷ್ಣೆಯ ಹಿಂದೆ ಒಂದು ವಿದ್ಯಾ ಅಂತ ಇರಬೇಕು. ಇದು ಪ್ರತೀತ್ಯ ಸಮುತ್ಪಾದ ಅಂತೇಳಿ ಒಂದಕ್ಕೊಂದು ಬೆಸ್ಕೆ ಹಾಕೊಂಡಿದೆ, ಡಿಪೆಂಡೆಂಟ್ ಒರಿಜಿನೇಷನ್. ಇದು ತಾನೇ ತಾನಾಗಿ ಬಂತು ದುಃಖ ಅಂತ ಹೇಳೋ ಹಾಗಿಲ್ಲ. ದುಃಖಕ್ಕೇನಾದರೂ ಒಂದು ಕಾರಣ ಇರಬೇಕು. ಏನು ಕಾರಣ? ನಮ್ಮ ಅಭಿನಿವೇಶ ಕಾರಣ. ಈ ಅಭಿನಿವೇಶಕ್ಕೆ ಕಾರಣ ಏನು? ತೃಷ್ಣ ಅಂತ ಅನ್ನೋದು ಕಾರಣ. ಹಾಗೆ ಈ ತೃಷ್ಣಾಗೇನು ಕಾರಣ? ಅವಿದ್ಯಾ ಅಂತ ಕಾರಣ. ಅವಿದ್ಯೆ ಹೇಗೆ ಬಂತು? ನಾಮರೂಪ ಸಂಘಾತದಿಂದ ಬಂತು. ನಾಮರೂಪ ಹೀಗೆ ಅವರು ದ್ವಾದಶ ಹೇತುಗಳನ್ನು ಹೇಳ್ತಾರೆ. ಒಂದರಿಂದ ಒಂದು, ಒಂದರಿಂದ ಒಂದು, ಒಂದರಿಂದ ಒಂದು, ಹೀಗೆ ಬಂದಿರೋದ್ರಿಂದ ಇವಾಗ ದುಃಖ ಇದೆ ಅಂತ ತೋರಿಸ್ತಾರೆ. ಅದನ್ನು ಇಲ್ಲಿ ಅಭೂತ ಪರಿಕಲ್ಪ ಅಂತ ತೋರಿಸಿ ನಿರ್ನಿಮಿತ್ತ, ಹೀಗೆ ಒಂದು ಕಾರಣ ಅಂತ ಇಲ್ಲದೆ ಇದ್ದ ಮೇಲೆ ಕಾರ್ಯ ಅಂತ ಇರೋಲ್ಲ. ಇವಾಗ ಸಂಸಾರ ಅಂತ ಅನ್ನೋದು ಒಂದು ಕಾರಣ, ದುಃಖ ಅಂತ ಅನ್ನೋದು ಕಾರ್ಯ. ನಾವು ದುಃಖ ಯಾಕೆ ದುಃಖ ಪಡ್ತಾ ಇದ್ದೀವಿ? ಸಂಸಾರಿಗಳಾಗಿರೋ ಕಾರಣದಿಂದ ದುಃಖ ಪಡ್ತಾ ಇದ್ದೀವಿ. ಸಂಸಾರಿಗಳಾಗಿ ಇರೋದು ಯಾತಕ್ಕೆ ಅನ್ನೋದಕ್ಕೂ ಒಂದು ಕಾರಣ ಇರಬೇಕಲ್ಲ, ಹೇತು ಇರಬೇಕಲ್ಲ. ಹೀಗೆ ನಿರ್ನಿಮಿತ್ತ, ಹೀಗೆ ಸಂಸಾರಕ್ಕೆ ಕಾರಣವೇ ಇಲ್ಲದೆ ಇದ್ದ ಮೇಲೆ ಅವನು ಸಂಸಾರಿ ಯಾಕಾಗ್ತಾನೆ? ಅವನು ಸಂಸಾರಿಯಾಗೋ ಕಾರಣವೇ ಇಲ್ಲದೆ ಇದ್ದ ಮೇಲೆ ಅವನಿಗೆ ದುಃಖ ಅಂತ ಎಲ್ಲಿ ಬರುತ್ತೆ? ನಿರ್ನಿಮಿತ್ತ ನ ಜಾಯತೆ. ಒಂದು ಕಾರಣ ಇದ್ರೆ ಒಂದು ಕಾರ್ಯ ಅಂತ ಬರುತ್ತೆ, ಕಾರಣ ಇಲ್ಲದೆ ಕಾರ್ಯ ಅಂತ ಹೇಗೆ ಬರುತ್ತೆ? ನಿವೃತ್ತಸ್ಯ ಅಲ್ಲ, ಯದಾ ನ ಲಭತೆ ಹೇತೂನ್. ಈ ಕಾರಣಗಳು ಹಿಂದೆ ಹೇಳಿದ್ವಲ್ಲ ನಾವು, ಅಭೂತ ಪರಿಕಲ್ಪ ಅಂತ. ಯದಾ ನ ಲಭತೆ, ಇದು ಈ ಅಭೂತ ಪರಿಕಲ್ಪ ಇಲ್ಲದೆ ಇರುವಾಗ, ಅಂದ್ರೆ ಇಲ್ಲದೆ ಇದ್ದದ್ದನ್ನು ಇದೆ ಅಂತ ಅಂದುಕೊಳ್ತಕ್ಕಂಥ ಭ್ರಾಂತಿ ಇಲ್ಲದೆ ಇರುವಾಗ, ಹೇತೂನ್ ಉತ್ತಮಾದಮ ಮಧ್ಯಮಾನ್. ಹೇತು ಅಂದ್ರೆ ಹುಟ್ಟೋದಕ್ಕೆ ಕಾರಣಗಳು. ಉತ್ತಮ, ಅಧಮ, ಮಧ್ಯಮ ಅಂತ. ಉತ್ತಮ ಅಂದರೆ ಯಾರು ಮುಕ್ತಿಗೆ ಯೋಗ್ಯರೋ ಅಂಥ ಚೇತನಗಳು, ಜೀವಗಳು ಮುಕ್ತಿ ಯೋಗ್ಯರು, ಉತ್ತಮರು. ಅಧಮ ಅಂದರೆ ತಮಸ್ಸಿಗೆ ಹೋಗತಕ್ಕಂಥವರು, ತಮೋಯೋಗ್ಯರು, ಇವರು ಅಧಮರು. ಮಧ್ಯಮ ಅಂದರೆ ವ್ಯಾಮಿಸ್ಕರು. ಸತ್ವ ರಜಸ್ ಎರಡೂ ಸತ್ವ ತಮಸ್ ಎರಡೂ ಕೂಡಿಕೊಂಡು ರಜಸ್ಸೇ ಪ್ರಮುಖರಾಗಿರೋರು. ಈಗ ಉತ್ತಮ, ಅಧಮ, ಮಧ್ಯಮ.
ಸತ್ವ ಪ್ರಾಮುಖ್ಯವುಳ್ಳವರು, ರಜಸ್ಸಿನ ಪ್ರಾಮುಖ್ಯವುಳ್ಳಂಥ ಮಧ್ಯಮರು, ತಮಸ್ಸು ಪ್ರಾಮುಖ್ಯವುಳ್ಳಂಥ ಅಧಮರು. ಅಂದರೆ ಇವರಿಗೆ ದೇವಲೋಕಾದಿಗಳಿಗೆ ಪ್ರಾಪ್ತಿ, ಇವರಿಗೆ ಅಧಮರಿಗೆ ನೀಚಲೋಕ ತಿರ್ಯಗ್ಯೋನಿಯಲ್ಲಿ ಹೋಗ್ತಕ್ಕಂಥದ್ದು, ಮಧ್ಯಮರಿಗೆ ಮನುಷ್ಯ ಲೋಕದಲ್ಲಿ ಹೋಗತಕ್ಕಂಥದ್ದು, ಪಾಪಕರ್ಮಗಳನ್ನು ಮಾಡೋದು, ಪುಣ್ಯಕರ್ಮಗಳನ್ನು ಮಾಡೋದು, ಅದಕ್ಕೆ ತಕ್ಕಂಥ ಫಲ ಅನುಭವಗಳು, ಇವೆಲ್ಲ ಹೇತುಗಳು, ಕಾರಣಗಳು. ಹೀಗೆ ಯದಾ ನಲಭತೆ ಹೇತೂನ್ ಉತ್ತಮ ಮಧ್ಯಮ ಅಧಮಾನ್, ಈ ಮೂರು ಬಗೆಯಾದ ಹೇತುಗಳು ಇಲ್ಲದೆ ಇದ್ದಾಗ ತದಾ ನ ಜಾಯತೆ ಚಿತ್ತಂ, ಈ ಚಿತ್ತ ಅಂತನೋದು ಹುಟ್ಟೋಲ್ಲ. ಹೇತ್ವಭಾವೇ ಫಲಂ ಕುತಃ, ಕಾರಣ ಇಲ್ಲದೆ ಇದ್ದಾಗ ಕಾರ್ಯ ಹೇಗೆ ಬರುತ್ತೆ? ಅನಿಮಿತ್ತಸ್ಯ ಚಿತ್ತಸ್ಯ ಜಾನುತ್ಪತ್ತಿ ಸಮಾಧಯ ಅಜಾತಸ್ಯೈವ ಸರ್ವಸ್ಯ ಚಿತ್ತದೃಶ್ಯಂ ಹಿ ತದ್ಯತಃ ಅನಿಮಿತ್ತಸ್ಯ ಚಿತ್ತಸ್ಯ. ಹೀಗೆ ಒಂದು ಚಿತ್ತ ಅಂತಿದ್ದು ಅದಕ್ಕೆ ಕಾರಣ ಏನು ಅಂದ್ರೆ ಹಿಂದೆಲ್ಲ ಗ್ರಾಹ್ಯ ಗ್ರಾಹಕ ಭಾವ ಅಂತ ಹೇಳಿದ್ರು. ಅದಿಲ್ಲದೆ ಇದ್ದಾಗ ಯಾ ಅನುತ್ಪತ್ತಿ, ಯಾವುದು ಉತ್ಪತ್ತಿ ಇಲ್ಲದೆ ಇರತಕ್ಕಂಥ ಸ್ಥಿತಿಯೋ, ಹೀಗೆ ಹುಟ್ಟಿತು ಅಂತಿರ್ಬೇಕಾದ್ರೆ ಅದಕ್ಕೊಂದು ಕಾರಣ ಇರಬೇಕು. ಇದು ಸಮಾದ್ವಯ, ಸಮ ಅದ್ವಯ, ಇದು ಎರಡು ಇಲ್ಲದೆ ಇರತಕ್ಕಂಥದ್ದು, ಎರಡು ಕೋಟಿಗಳು ಇಲ್ಲದೆ ಇರತಕ್ಕಂಥದ್ದು ಸಮ, ಸರ್ವಾವಸ್ಥೆಗಳಲ್ಲಿಯೂ ಏಕರೂಪವಾಗಿ ಇರತಕ್ಕಂಥದ್ದು ಸಮಾದ್ವಯ. ಅದ್ವಯ ಯಾ ಅನುತ್ಪತ್ತಿ ಅದ್ವಯ ಸರ್ವಾವಸ್ಥಾಸು ಸಮ ಏಕರೂಪ, ಒಂದೇ ರೀತಿಯಾಗಿ ಇರತಕ್ಕದ್ದು. ಅಜಾತಸ್ಯ ಹಿ ಅಜಾತಸ್ಯ ಏವ ಸರ್ವಸ್ಯ ಚಿತ್ತದೃಶ್ಯಂ ಹಿ ತದ್ ಯತಃ. ಯಾಕೆ ಅಂದರೆ ಯಾವುದು ಹುಟ್ಟಿಲ್ಲವೋ ಅಜಾತಸ್ಯ ಏವ ಹಿ ಸರ್ವಂ ಚಿತ್ತದೃಶ್ಯಂ, ಈ ಚಿತ್ತ ಅಂತ ನಡುವೆ ಒಂದು ಬಂದು ಇದು ಇಲ್ಲದೆ ಇರೋದನ್ನು ಹುಟ್ಟಿದ ಹಾಗೆ ಕಾಣಿಸುತ್ತೆ, ಇಲ್ಲದೆ ಇರೋದನ್ನು ಇದ್ದ ಹಾಗೆ ತೋರಿಸುತ್ತೆ, ಇದು ಚಿತ್ತ. ಯತಃ ಬುದ್ಧ್ವಾ ಅನಿಮಿತ್ತತಾಂ ಸತ್ಯಾಂ ಹೇತುಂ ಪೃಥಗ್ ಅನಾಪ್ನುವನ್ ವೀತಶೋಕಂ ತಥಾ ಕಾಮಂ ಅಭಯಂ ಫಲಮಶ್ನುತೆ. ಹೀಗೆ ಬುದ್ಧ್ವಾ ಅನಿಮಿತ್ತತಾಂ ಸತ್ಯಾಂ ಅಂದರೆ ಇವು ಒಂದರಿಂದ ಒಂದಾಗುತ್ತೆ. ಜಗತ್ತಿದ್ರೆ ಬ್ರಹ್ಮ, ಬ್ರಹ್ಮ ಇದ್ದರೆ ಜಗತ್ತು, ಇದೆಲ್ಲ ಸನಿಮಿತ್ತತ. ಆದರೆ ವಾಸ್ತವವಾಗಿ ಜಗತ್ತಾಗಲಿ ಬ್ರಹ್ಮನಾಗಲಿ ವಿಭಿನ್ನವಾಗಿ ದ್ವಯವಾಗಿ ಇಲ್ಲ ಅನ್ನೋದನ್ನ ಬುದ್ಧ್ವಾ ಅನಿಮಿತ್ತತಾಂ ಸತ್ಯಾಂ ಹೇತುಂ ಪೃಥಕ್ ಅನಾಪ್ನುವನ್. ನಾನಿದನ್ನು ಪಡ್ಕೊಳ್ಬೇಕು, ನಾನು ಸಂಸಾರಿಯಾಗಿದ್ದೀನಿ, ಮುಕ್ತಿಯನ್ನು ಹೊಂದಬೇಕು, ಅಥವಾ ನನಗೆ ಬ್ರಹ್ಮನನ್ನು ಪಡ್ಕೊಳ್ಬೇಕು, ಅಥವಾ ಶಾಶ್ವತವಾದ ಆನಂದವನ್ನು ಪಡ್ಕೊಳ್ಬೇಕು, ಇಂಥ ಹೇತುಂ ಪೃಥಕ್, ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳನ್ನು ನಾವು ಹೊಂಚದೇ ಇದ್ದರೆ ಅನಾಪ್ನುವನ್, ಆಗ ವೀತ ಶೋಕಂ, ಅವನಿಗೆ ಶೋಕ ಅಂತನೋದು ಇರೋಲ್ಲ. ತತ್ರ ಕೋ ಮೋಹ ಕಶೋಕ ಏಕತ್ವಮನುಪಶ್ಯತಃ ಅಂತ ಉಪನಿಷತ್ನಲ್ಲಿ ಬರುತ್ತಲ್ಲ. ತಥಾ ಅಕಾಮಂ ಯಸ್ಯ ಸರ್ವೇ ಪ್ರವಿಲೀಯಂತಿ ಕಾಮಾಹ, ಎಲ್ಲಿ ಕಾಮಗಳೆಲ್ಲ ಭಗವದ್ಗೀತೆಯಲ್ಲಿ ಬರುತ್ತಲ್ಲ. ಹೀಗೆ ಅಕಾಮಂ ಅಭಯಂ ಫಲಮಷ್ಟು, ಅದು ಅಭಯವಾದ ಫಲ. ತತ್ರ ವೈನೋ ಭಯಂ, ಅಲ್ಲಿ ಭಯ ಇಲ್ಲ ಅಂದರೆ ಬ್ರಹ್ಮಪದವನ್ನು ಅವನು ಹೊಂದುತ್ತಾನೆ. ಅಭೂತಾಭಿನಿವೇಶಾಧಿ ಸದೃಶೇ ತತ್ಪ್ರವರ್ತತೆ. ಅಭೂತಾಭಿನಿವೇಶಾತ್, ಅದಿಲ್ಲದೇನೆ, ಇಲ್ಲದೇ ಇರೋದನ್ನು ಇದೆ ಅಂತ ಅಂದುಕೊಳ್ಳೋ ಭ್ರಾಂತಿ ಅಥವಾ ಅವಿದ್ಯೆ ಇದ್ದಾಗ ಸದೃಶೇ ತತ್ ಪ್ರವರ್ತತೆ, ಆ ಚಿತ್ತ ಅದಕ್ಕೆ ಅನುಗುಣವಾಗಿ ಪ್ರವರ್ತನೆ ಮಾಡುತ್ತೆ. ಒಂದು ಹಗ್ಗದಲ್ಲಿ ಹಾವು ಅಂತ ಒಂದು ಕಂಡುಕೊಂಡ ಮೇಲೆ ನಡುಕ ಉಂಟಾಗುತ್ತೆ, ಹೆದರಿಕೆ ಉಂಟಾಗುತ್ತೆ. ಸದೃಶಂ ತತ್ ಪ್ರವರ್ತತೆ, ಇಲ್ಲದೇ ಇರೋದನ್ನು ಇದೆ ಅಂತ ಕಂಡುಕೊಂಡಾಗ ಅದಕ್ಕೆ ಅನುಗುಣವಾಗಿ ಪ್ರವೃತ್ತಿ ಅಂತಾಗುತ್ತೆ. ವಸ್ತು ಅಭಾವಂ ಸ ಬುದ್ಧ್ವೈವ, ವಸ್ತು ಇಲ್ಲ ಅಲ್ಲಿ ಅಂತ ತಿಳ್ಕೊಂಡ ಮೇಲೆ ನಿಸ್ಸಂಗಂ ವಿನಿವರ್ತದೆ, ಅದಕ್ಕೆ ಒಂದು ಅಪೇಕ್ಷೆ ಅನ್ನೋದು ಇರೋಲ್ಲ. ನಿರಪೇಕ್ಷನಾಗಿ ಚಿತ್ತ ಕೆಲಸ ಮಾಡದೆ ಹಿಂದಕ್ಕೆ ಹೋಗುತ್ತೆ.
ನಿವೃತ್ತಸ್ಯ ಪ್ರವೃತ್ತಸ್ಯ ನಿಶ್ಚಲಾ ಹಿ ತದಾ ಸ್ಥಿತಿಃ ವಿಷಯಃ ಸ ಹಿ ಬುದ್ಧಾನಾಂ ತತ್ಸಾಮ್ಯಮಜಮದ್ವಯಂ. ಹೀಗೆ ಯಾವ ಕಾರಣವನ್ನು ನಮ್ಮ ಮನಸ್ಸಿನಿಂದ ಉಂಟು ಮಾಡದೇ ಇದ್ದಾಗ ಆ ಮನಸ್ಸಿಗೆ ಕೆಲಸ ಇಲ್ಲ, ಕಾರ್ಯರೂಪವಾಗಿಲ್ಲದೇ ಇದ್ದಾಗ ಮನಸ್ಸು ಯಾವಾಗ ಚಿತ್ತ ನಿವೃತ್ತಸ್ಯ ಅಪ್ರವೃತ್ತಸ್ಯ, ಇದು ಬಾಹ್ಯ ವಿಷಯಗಳಿಂದ ನಿವೃತ್ತವಾಗಿದೆ, ಮತ್ತೆ ಇನ್ನೊಂದು ಕಡೆ ಹೋಗ್ತಾ ಇಲ್ಲ. ಅಂದ್ರೆ ಏನು, ವಿಷಯ ಸಂಸಾರ ಬೇಡ, ಹೆಂಡತಿ ಬೇಡ, ಮಕ್ಕಳು ಬೇಡ, ಅದರ ಮುಕ್ತಿ ಬೇಕು ಅನ್ನೋದು ವಾಸ್ತವವಾದ ಸ್ಥಿತಿ ಅಲ್ಲ. ನಿವೃತ್ತರಾಗಿಯೂ ಇರಬೇಕು, ಅಪ್ರವೃತ್ತರಾಗಿಯೂ ಇರಬೇಕು. ಮುಕ್ತಿಯಲ್ಲೂ ಇವನಿಗೆ ಪ್ರವೃತ್ತಿ ಇರಬಾರದು. ಮುಕ್ತಿಯೂ ಒಂದು ಬಯಕೆ ತಾನೆ. ಮುಕ್ತಿ ನನಗೆ ಬೇಕು, ಮುಮುಕ್ಷು ಅಂತ ಅಂದುಕೊಂಡ್ರೆ ಇವನು ಸೌಪಾಧಿ. ಹೀಗೆ ನಿವೃತ್ತಸ್ಯ ಅಪ್ರವೃತ್ತಸ್ಯ, ಸಂಸಾರದಿಂದ ವಿರಕ್ತನಾದೆ ನಾನು, ಆದರೆ ನನಗೆ ಮುಕ್ತಿ ಬೇಕಾಗಿದೆ ಅಂತ ಅಂದುಕೊಂಡವನು ಜ್ಞಾನಿ ಅಲ್ಲ. ನಿವೃತ್ತಸ್ಯ ಅಪ್ರವೃತ್ತಸ್ಯ ಅಂತ ಎರಡೂ ಹೇಳಿದ್ದಾನೆ. ನಿವೃತ್ತ ಅನ್ನೋದು ವಿಷಯಗಳಿಂದ, ಪ್ರವೃತ್ತಿ ಅನ್ನೋದು ನನಗೆ ಮುಕ್ತಿ ಬೇಕು, ಮೋಕ್ಷ ಬೇಕು ಅಂತ ಅನ್ನೋದ್ರಿಂದ ಪ್ರವೃತ್ತಿ. ನಿವೃತ್ತಸ್ಯ ಅಪ್ರವೃತ್ತಸ್ಯ ನಿಶ್ಚಲಾ ಹಿ ಸದಾ ಸ್ಥಿತಿ, ಅವನ ಚಿತ್ತ ಯಾವ ಚಲನೆ ಇಲ್ಲದೆ ಇರುತ್ತೆ. ವಿಷಯ ಸಹಿ ಬುದ್ಧಾನಾಂ, ಈ ಚಿತ್ತ ಯಾರಿಗೆ ಗೋಚರವಾಗುತ್ತೆ? ಸಾಮ್ಯದಲ್ಲಿ ಇರತಕ್ಕಂಥ ಚಿತ್ತ ಯಾರಿಗೆ ಗೋಚರವಾಗುತ್ತೆ? ಬುದ್ಧಾನಾಂ ಸ ವಿಷಯ. ವಿಷಯ ಅಂದ್ರೆ ಗೋಚರ. ಈ ಚಿತ್ತದ ಸ್ವರೂಪ ಯಾರಿಗೆ ಅರ್ಥವಾಗುತ್ತೆ ಅಂದರೆ ಬುದ್ಧರಾದವರಿಗೆ ಅರ್ಥವಾಗುತ್ತೆ. ಬುದ್ಧಾನಾಂ ವಿಷಯ. ಇಲ್ಲಿ ಬುದ್ಧಾನಾಮ ಅಂದ್ರೆ ಪಂಡಿತಾನಾಮ ಅಂತ ಏನೋ ಒಂದು ಅರ್ಥ ಮಾಡ್ಕೊಂಡಿದ್ದಾರೆ. ಇದು ಬುದ್ಧಾನಾಮ ಅದಕ್ಕೆ ಮಿಥ್ಯಾ ಅಂದ್ರೆ ಇಲ್ಲದೇ ಇರತಕ್ಕಂಥದ್ದು. ಇಲ್ಲದೇ ಇರತಕ್ಕಂಥದ್ರಲ್ಲಿ ಅಗ್ರಹಣ, ಅನ್ಯಥಾಗ್ರಹಣ ಅಂತ ಎರಡು. ಈಗ ಸತ್ಯವನ್ನು ತಿಳ್ಕೊಳ್ಳದೇ ಇರೋದು ಮತ್ತು ಸತ್ಯವನ್ನು ಬೇರೆ ರೀತಿಯಾಗಿ ತಿಳ್ಕೊಳ್ಳೋದು, ಇದು ಅಗ್ರಹಣ. ಅನ್ಯಥಾಗ್ರಹಣ ಅದು ಅಜ್ಞಾನಕ್ಕೆ ಎರಡು ಬಗೆಗಳು. ಜ್ಞಾನ ಅಂದ್ರೆ ಸತ್ಯವನ್ನು ತಿಳ್ಕೊಳ್ಳೋದು, ಅಜ್ಞಾನ ಅಂತ ಅನ್ನೋದಕ್ಕೆ ಎರಡು ಕೋಟಿಗಳು. ಒಂದು ಅಗ್ರಹಣ, ವಿಷಯವೇ ಗೊತ್ತಿಲ್ಲದೆ ಇರೋದು ಅಗ್ರಹಣ. ವಿಷಯವನ್ನ ಬೇರೆಯಾಗಿ ತಿಳ್ಕೊಳ್ಳೋದು, ತಪ್ಪಾಗಿ ತಿಳ್ಕೊಳ್ಳೋದು ಅನ್ಯಥಾಗ್ರಹಣ. ಇಲ್ಲಿ ಅನಿದ್ರಂ, ಈ ನಿದ್ರೆ ಅಂತ ಅನ್ನೋದನ್ನು ಅಗ್ರಹಣ ಅಂತ ಅನ್ನೋದಕ್ಕೆ ಹೇಳಿದ್ದಾರೆ. ಸ್ವಪ್ನ ಅಂತ ಅನ್ನೋದನ್ನು ಅನ್ಯಥಾಗ್ರಹಣಕ್ಕೆ ಹೇಳಿದ್ದಾರೆ. ಇಲ್ಲಿ ಬುದ್ಧನ ಸ್ಥಿತಿಯಲ್ಲಿ ಅಗ್ರಹಣವೂ ಇಲ್ಲ, ಅನ್ಯಥಾಗ್ರಹಣವೂ ಇಲ್ಲ. ಎರಡೂ ಇಲ್ಲದೆ ಇರೋದ್ರಿಂದ ಜ್ಞಾನ ಇದೆ ಅಂತ ಅರ್ಥ. ಅಜ್ಞಾನ ಎರಡು ರೀತಿಯಾಗೂ ಅವನಿಗಿಲ್ಲ. ಅಜಂ ಅನಿದ್ರಂ ಅಸ್ವಪ್ನಂ ಪ್ರಭಾತಂ ಭವತಿ ಸ್ವಯಂ. ಅವನಿಗೆ ಬೆಳಕು ಹೇಗಾಗುತ್ತೆ ಅಂದರೆ ತಾನೇ ತಾನಾಗಿ ಬೆಳಕಾಗುತ್ತೆ. ಬೇರೆಯವರಿಗೆ ಕತ್ತಲೆಯಿಂದ ಬೆಳಕಿಗೆ ಬರಬೇಕು. ಅವರು ಬೆಳಕು ಅಂತ ಅನ್ನೋದು ಕತ್ತಲೆ ಇಲ್ಲದೆ ಇದ್ದಂತಹ ಸ್ಥಿತಿ ಅಂತ ಆಗಬೇಕು. ಕತ್ತಲೆ ಅಂದ್ರೇನು? ಬೆಳಕಿಲ್ಲದೆ ಇದ್ದಂತಹ ಸ್ಥಿತಿ ಅಂತ ಆಗಬೇಕು. ಇದು ಕತ್ತಲು ಬೆಳಕು ಎರಡು ಪರಸ್ಪರ ಆಶ್ರಯ. ಬೆಳಕು ಅಂತ ಹೇಗೆ ಡಿಫೈನ್ ಮಾಡಬೇಕು ನಾವು? ಕತ್ತಲೆ ಇಲ್ಲದೆ ಇದ್ದದ್ದು ಬೆಳಕು. ಕತ್ತಲೆ ಅಂದ್ರೆ ಏನು? ಬೆಳಕಿಲ್ಲದೆ ಇದ್ದದ್ದು ಕತ್ತಲೆ. ಇದು ಎರಡನ್ನು ಬಿಟ್ಟು ಬೆಳಕೇನು ಅಂತ ಹೇಳೋದು ಹೇಗೆ? ಕತ್ತಲೆ ಅಂತ ಹೇಳೋದು ಹೇಗೆ? ಆದ್ರೆ ಬುದ್ಧರಾದವರಿಗೆ ಪ್ರಭಾತಂ ಭವತಿ ಸ್ವಯಂ. ಒಂದು ಕತ್ತಲೆಯಿಂದ ಕತ್ತಲೆ ಹರಿದು ಬೆಳಕಾಯಿತು, ಬೆಳಕು ಹರಿಯಿತು ಅಂತ ಹೇಳೋ ಆಗಿಲ್ಲ. ತಾನೇ ತಾನಾಗಿ ಬೆಳಕು, ಯಾವಾಗಲೂ ಬೆಳಕಿದ್ದದ್ದೇ. ಇದು ಪ್ರಭಾತಂ ಭವತಿ ಸ್ವಯಂ. ಸಕೃದ್ವಿಭಾತಃ ಹಿ ಏವ ಏಷಃ ಧರ್ಮೋ ಧಾತು ಸ್ವಭಾವತಃ. ಇದು ಧಾತು ಅಂದ್ರೆ ಸೋರ್ಸ್, ಧರ್ಮ ಅಂದ್ರೆ ರಿಯಾಲಿಟಿ. ಧರ್ಮಧಾತು ಅಂದ್ರೆ ಸೋರ್ಸ್ ಆಫ್ ರಿಯಾಲಿಟಿ. ಸ್ವಭಾವತಃ ಅವನ ಸ್ವಭಾವದಲ್ಲಿಯೇ ಈ ಧರ್ಮಧಾತು ಅಂತ ಇದೆ. ಈ ಧರ್ಮಧಾತು ಅಂತ ಅನ್ನೋದು ಟಿಪಿಕಲ್ ಬುದ್ಧಿಸ್ಟ್ ಎಕ್ಸ್ಪ್ರೆಷನ್. ಏನು ಭೂತತತ್ವ, ಭೂತಕೋಟಿ ಇತ್ಯಾದಿಯಾಗೆಲ್ಲ ಇದನ್ನ ಅನಿಮಿತ್ತ, ಪರಮಾರ್ಥದ ಇದೆಲ್ಲ ಧರ್ಮಧಾತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇಲ್ಲಿಗೆ ಅವರನ್ನು ಲೀಡ್ ಮಾಡಿ ಮುಂದಕ್ಕೆ ಸುಖಮಾವರ್ಯತೆ ದುಃಖಂ ಇತ್ಯಾದಿಯಾಗಿ ಹೇಳ್ತಾರೆ. ಇಲ್ಲಿ ದ್ವಯಂ ತತ್ರ ನ ವಿದ್ಯತೆ. ಇಲ್ಲಿ ಒಂದು ನಾವು ಏನು ಗಮನಿಸಬೇಕು, ಈ ಇಡೀ ಮಾಂಡೂಕ್ಯ ಈ ಕಾರಿಕಾದಲ್ಲಿ ಅದು ಮಾಂಡೂಕ್ಯ ಬಿಟ್ಬಿಟ್ಟಿದ್ದಾರೆ, ಮಾಂಡೂಕ್ಯ ಕೈ ಬಿಟ್ಟು ಕಾರಿಕೆ ಇದನ್ನು ಪ್ರತ್ಯೇಕವಾಗಿ ತಗೊಂಡಿದ್ದಾರೆ. ಆ ಮಾಂಡೂಕ್ಯದ ಛಾಯೆ ಇಲ್ಲಿ ಏನಿಲ್ಲ. ಎಲ್ಲೋ ಒಂದು ಕಡೆ ಅಜಂ ಅನಿದ್ರಂ ಅಸ್ವಪ್ನಂ ಅಂತ ಅಷ್ಟು ಬಂತು ಅಷ್ಟೇ. ಅದು ಮಾಂಡೂಕ್ಯದಲ್ಲಿ ಹೇಳಿದ್ದಾರೆ ಅಂತ ಅನ್ನೋ ಕಾರಣ. ಇಲ್ಲದೇ ಇದ್ರೆ ಇದಕ್ಕೂ ಮಾಂಡೂಕ್ಯಕ್ಕೂ ಏನು ಸಂಬಂಧ ಇಲ್ಲ.
ಇಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದಾರೆ? ಇಲ್ಲಿ ವೈದಥ್ಯ ಪ್ರಕರಣ ಅಂತ ಬಂತು. ದ್ವಿತಥ ಅಂದ್ರೆ ಇಲ್ಲದೇ ಇರತಕ್ಕಂಥದ್ದು. ಆಮೇಲೆ ಅದ್ವೈತ ಪ್ರಕರಣ ಅಂತ ಬಂತು, ಎರಡು ಅಲ್ಲದ್ದು ಅಂದ್ರೆ ಒಂದಾಗಿರೋದು ಅಂತ ಹೇಳಲಿಲ್ಲ. ಇವಾಗ ಏಕಾಂತ ಅನ್ನೋದು ಬೇರೆ, ಅದ್ವಯ ಅಂತ ಅನ್ನೋದು ಬೇರೆ. ಅದ್ವಯ ಅಂತ ಅನ್ನೋದು ಏಕಾಂತ ಅನ್ನೋದಕ್ಕೆ ಸಮಾನಾರ್ಥಕ ಅಲ್ಲ. ಇಲ್ಲಿನ ಪರಿಭಾಷೆಯಲ್ಲಿ ಏನಂದ್ಕೊಳ್ಬೇಕು, ಈ ಅದ್ವಯಂ ಅದ್ವಯಂ ಅಂತ ಹೇಳ್ತಾ ಇದ್ದಾರಲ್ಲ, ಏಕಂ ಅಂತ ಯಾಕೆ ಹೇಳಬಾರ್ದು? ಇವಾಗ ಅದ್ವೈತ ಅಂತಿದೆ, ಏಕತಾವಾದ ಅಂತ ಯಾಕೆ ಹೇಳಬಾರ್ದು? ಅದ್ವೈತ ಅಂತ ಯಾಕೆ ಹೇಳಬೇಕು? ಅಥವಾ ದ್ವೈತ ಅಂತ ಯಾಕೆ ಹೇಳಬೇಕು? ದ್ವೈತ ಅಂದ್ರೆ ಎರಡಿರೋದು. ಎರಡಿಲ್ಲ ಅಂತ ಅನ್ನೋದಕ್ಕೆ ಅದ್ವೈತ ಅಂತ ಹೇಳಬೇಕು. ಆದ್ರಿಂದ ದ್ವೈತ ಅಂತ ಮೊದಲು ಇದ್ದು ಅನಂತರದಲ್ಲಿ ಅದ್ವೈತ ಅಂತ ಹೇಳ್ಬೇಕು ನಾವು. ಅದ್ವೈತವೇ ಮೊದಲಿತ್ತು ಅಂತ ಹೇಳೋದಕ್ಕೆ ಆ ಅದ್ವೈತ ಅಂತ ಅನ್ನೋ ಮಾತಿನಿಂದ ಅರ್ಥ ಇಲ್ಲ. ಅದಕ್ಕಾಗಿ ಶಂಕರಾಚಾರ್ಯರು ಯಾವ ಭಾಷ್ಯದಲ್ಲೂ ಕೂಡ ಅದ್ವೈತ ಅಂತ ಕರೆದಿಲ್ಲ. ಅವರು ಅದ್ವೈತ ಅಂತ ಅನ್ನೋ ಪದ ಅವರು ಪ್ರಯೋಗವೇ ಮಾಡಿಲ್ಲ. ಯಾರೋ ವಿದ್ಯಾರ್ಥಿಗಳ ಕಾಲದಿಂದ ಈಚೆಗೆ ಅದ್ವೈತ ಅಂತ, ಅಲಾತ ಶಾಂತಿ, ಅಲಾತವನ್ನು ಶಮನ ಮಾಡೋದು. ಈ ಕೊಳ್ಳಿ ಅನ್ನೋದು ಯಾವುದಿದು? ಯಾವುದು ಕೊಳ್ಳಿ? ಹಿಂದೆ ಹೇಳಿದ್ದೆಲ್ಲ ಕೊಳ್ಳಿಯನ್ನೆಲ್ಲ ಹೇಳ್ಕೊಂಡು ಬಂದು ಇಲ್ಲಿ ಆ ಕೊಳ್ಳಿಯನ್ನ ಆರಿಸ್ಬೇಕು. ಅವರು ಈ ಅಲಾತದ ವಿಚಾರ ಹೇಳಿರಬೇಕು. ಅಲಾತಕ್ಕೆ ಒಂದು ಶಾಂತಿಯನ್ನ ಈ 4ನೇ ಪರಿಚ್ಛೇದದಲ್ಲಿ ಹೇಳಿರಬೇಕು. ಆಗಮ ಪರಿಚ್ಛೇದದಲ್ಲಿ ಸುಮ್ಮನೆ ಒಂದು ಪ್ರಿಪರೇಷನ್ ಮಾಡಿದ್ದಾರೆ ಅಷ್ಟೇ. ಅಲ್ಲಿ ಏನು ಇದನ್ನು ದೇ ಹ್ಯಾವ್ ನಾಟ್ ಕ್ಲಿಂಚ್ಡ್ ದಿ ಇಶ್ಯೂ. ಈ ವೈದಥ್ಯ ಪ್ರಕರಣದಲ್ಲಿ ಶುರು ಮಾಡಿದ್ದಾರೆ, ಅದ್ವೈತ ಪ್ರಕರಣದಲ್ಲಿ ಮುಂದೆ ಮಾಡಿದ್ದಾರೆ. ಈ ವೈದಥ್ಯ ಅದ್ವೈತ ಎರಡೂ ಕೂಡ ಅಲಾತ ಸದೃಶವಾದದ್ದು. ಅದರ ಶಾಂತಿಯನ್ನ 4ನೇ ಪ್ರಕರಣದಲ್ಲಿ ಮಾಡಿದ್ದಾರೆ. ಪ್ರಕರಣ ಚತುಷ್ಟಯಮಿದಂ ಅಂತ ಭಾಷ್ಯಕಾರರು ಮತ್ತೆ ಆಚಾರ್ಯರು ಸೂತ್ರ ಭಾಷ್ಯದಲ್ಲೂ ಕೂಡ ಪ್ರಕರಣ ಚತುಷ್ಟಯ ಅಂತ ಕರೆದಿದ್ದಾರೆ. ಸೊ 4 ಪ್ರಕರಣಗಳು ಇತ್ತು ಅಂತ ಅನ್ನೋದೇನು ಆಚಾರ್ಯರು ಈ ಭಾಷ್ಯ ಅವ್ರದ್ದು ಹೌದೋ ಅಲ್ವೋ, ಅಂದ್ರೆ 4 ಪ್ರಕರಣಗಳು ಇತ್ತು ಅಂತ ಆಚಾರ್ಯರಿಗೆ ತಿಳಿದಿತ್ತು. ಪ್ರಕರಣ ಚತುಷ್ಟಯ ಅಂತ ಕರೆದಿದ್ದಾರೆ. ಇದರಿಂದ ಅವರು ಒಂದು ಉದ್ಧಾರ ಕೂಡ ಮಾಡಿದ್ದಾರೆ. ಇಲ್ಲಿ ವೈದಥ್ಯ ಅಂತ ಅನ್ನೋ ಮಾತಿಗೆ ಏನಿಲ್ಲ ಏನು ಹೇಳ್ಕೊಂಡು ಬಂದಿದ್ದಾರೆ, ನಾವು ಕನಸಿನಲ್ಲಿ ನಾವು ಏನು ಕಾಣ್ತೀವೋ ಅದು ಸುಳ್ಳು ಅಂತ ಅನ್ನೋದು ನಮಗೆ ಎಚ್ಚರ ಆದಾಗ ಗೊತ್ತಾಗುತ್ತೆ. ನಾವು ಕನಸಿನಲ್ಲಿ ಕಂಡದ್ದು ಎಚ್ಚರ ಆದ ತಕ್ಷಣ ಸುಳ್ಳು. ಅದು ಕನಸಿನಲ್ಲಿ ಒಂದು ಆನೆ ನೋಡಿದೆ, ಇವಾಗ ನನ್ನ ಕಣ್ಣು ಎದುರಿಗೆ ಆನೆ ಇಲ್ಲ. ಇದು ಕನಸಿನಲ್ಲಿ ಆದದ್ದು ಆ ಕನಸು ಹೋದ ಮೇಲೆ ಸುಳ್ಳು ಅಂತ ಗೊತ್ತಾಗುತ್ತೆ. ಅದೇ ಒಂದು ರೀಸನ್ ಉಪಯೋಗಿಸಿ ಎಚ್ಚರದಲ್ಲಿ ನಾವು ಕಂಡಿದ್ದು ಕೂಡ ಎಚ್ಚರ ಹೋದ ಮೇಲೆ ಸುಳ್ಳು ಅಂತ ಗೊತ್ತಾಗುತ್ತೆ. ಇದು ವೈತಥ್ಯ. ವಿತಥ ಅದು ಇಲ್ಲದೆ ಇರೋದು ವೈತಥ್ಯ. ಈ ಸ್ವಪ್ನ ದೃಷ್ಟಾಂತವನ್ನು ಅವರು ಇಟ್ಟುಕೊಂಡು ಹೇಗೆ ಸ್ವಪ್ನದಲ್ಲಿ ಕಂಡದ್ದು ಎಚ್ಚರದಲ್ಲಿ ಸುಳ್ಳು ಅಂತಾಗುತ್ತೋ, ಈ ಎಚ್ಚರವೂ ಒಂದು ಅವಸ್ಥೆ. ಈ ಅವಸ್ಥೆಯನ್ನು ಮೀರಿದಾಗ ಜಗತ್ತಿನಲ್ಲಿ ನಾವು ಜಾಗೃತ ಅವಸ್ಥೆಯಲ್ಲಿ ಕಂಡಂತಹ ಜಗತ್ತು ಸುಳ್ಳು. ಸ್ವಪ್ನದಲ್ಲಿ ಕಂಡಂತಹ ವಸ್ತುಗಳು ಹೇಗೆ ಸುಳ್ಳು, ಜಾಗೃತ ಅವಸ್ಥೆಯಲ್ಲಿ ನಾವು ಕಾಣತಕ್ಕಂತಹ ಪ್ರಪಂಚವೂ ಸುಳ್ಳು. ಇದು ವೈತಥ್ಯ. ಈ ವೈತಥ್ಯದಲ್ಲಿ ಏನ್ ಬಂತು, ಕಾಣೋನು ಒಬ್ಬ ಇದ್ದಾನೆ, ಕಂಡುಕೊಳ್ಳೋದು ಒಂದಿದೆ. ಅಂದ್ರೆ ಸ್ವಪ್ನ ದೃಕ್, ಸ್ವಪ್ನವನ್ನು ಕಾಣುವನೊಬ್ಬ ಮಲಗಿರಬೇಕು, ಅವರಿಗೆ ಕಾಣಿಸ್ಕೊಂಡಿದ್ದು ಬೇರೆ ಇರಬೇಕು. ಗ್ರಾಹಕ ಒಬ್ಬ ಇರಬೇಕು, ಗ್ರಾಹ್ಯ ಅಂತ ಇನ್ನೊಂದು ಇರಬೇಕು, ಒಂದು ವಿಷಯ ಇರಬೇಕು, ಇನ್ನೊಂದು ವಿಷಯ ಇರಬೇಕು. ಇದು ದ್ವಯ. ಇದು ಅದ್ವಯ ಅಂತ ಇದು ಎರಡಿಲ್ಲ. ಗ್ರಾಹ್ಯ ಗ್ರಾಹಕ ಅಂತನ್ನೋ ಭೇದ ಅಭೂತ ಪರಿಕಲ್ಪ, ನಾವದನ್ನು ಸೃಷ್ಟಿ ಮಾಡಿಕೊಂಡಿದ್ದಷ್ಟೇ ವಿನಃ ಅದು ವಾಸ್ತವವಾಗಿ ಇಲ್ಲ. ಇದು ನಿಜಗುಣಿಸುವ ಯೋಗಿಗಳದ್ದು ಒಂದು ಪದದಲ್ಲಿ ಮೂಗ ಕಂಡ ಕನಸಿನಂತೆ ಅಂತ ಒಂದು ಮಾತು ಹೇಳ್ತಾರೆ. ಒಬ್ಬ ಮೂಕ, ಅವನು ಕನಸು ಕಾಣ್ತಾನೆ, ಅವನ ಕನಸನ್ನು ಬೇರೆಯವ್ರಿಗೆ ಹೇಳೋ ರೀತಿಯ ಬಗೆ ಹೇಗೆ ಅವರು ಮೂಗ ಕಂಡ ಕನಸಿನಂತೆ ಅಂದ್ರೆ ಬ್ರಹ್ಮಜ್ಞಾನಿ ಅವರಿಗೆ ಬ್ರಹ್ಮಾನುಭವ ಆದರೆ ಯಾವ ಮಾತಿನಿಂದ ಬೇರೆಯವ್ರಿಗೆ ಹೇಳಬೇಕು? ಅವನಿಗೆ ಹೇಳೋದಕ್ಕೆ ದಾರಿಯೇ ಇಲ್ಲ. ಯಾಕೆಂದ್ರೆ ಗ್ರಾಹ್ಯ ಗ್ರಾಹಕ ಎರಡು ಒಂದೇ ಆಗಿದ್ದಾನೆ. ಒಂದು ಗ್ರಾಹ್ಯ ಬೇರೆಯಾಗಿದ್ದು ಗ್ರಾಹಕ ಬೇರೆ ಬೇರೆಯಾಗಿದ್ರು ಬ್ರಹ್ಮಾನುಭವ ಅಲ್ಲ ಅದು. ಈ ಬ್ರಹ್ಮಾನುಭವದಲ್ಲಿ ಯತ್ರ ಏಕೀ ಭವಂತಿ ಉಪನಿಷತ್ತಿನಲ್ಲಿ ಹೇಳ್ತಾ ಇಲ್ಲ, ಎಲ್ಲಿ ಎಲ್ಲ ಒಂದೇ ಆಗಿದೆಯೋ ತತ್ರ ಕಂ ಕೇನ ಅವಶ್ಯೇದು ಸೌಮ್ಯಾತ್ ವಿಜಾನೀಯಾತ್. ಎರಡು ಬೇರೆ ಬೇರೆಯಾಗಿದ್ರೆ ಒಬ್ಬನ ನೋಡಬಹುದು, ಒಂದನ್ನು ಕೇಳಬಹುದು, ಒಂದನ್ನು ಅರಿತುಕೊಳ್ಬಹುದು.
ಎರಡೂ ಒಂದೇ ಆದರೆ ಯಾರನ್ನು ನೋಡೋದು, ಯಾರನ್ನು ಅರಿತುಕೊಳ್ಳೋದು, ಯಾರನ್ನು ಕೇಳೋದು ಇತ್ಯಾದಿಯಾಗಿ ಉಪನಿಷತ್ತು ಹೇಳ್ತಲ್ಲ, ಅದನ್ನು ಬ್ರಹ್ಮಜ್ಞಾನಿಯಾದವನಿಗೆ ಇದು ವೈತಥ್ಯ ಅಂತ ಗೊತ್ತಾದ ತಕ್ಷಣ ಅದ್ವೈತ ಅಂತಲೂ ಗೊತ್ತಾಗುತ್ತೆ. ಗ್ರಾಹ್ಯ ಗ್ರಾಹಕ ಅಂತ ಅನ್ನೋದೇ ದ್ವೈತ. ಈ ದ್ವೈತ ಅಲ್ಲಿಲ್ಲ ಅಂತ ಗೊತ್ತಾಗುತ್ತೆ. ಇದು ಅದ್ವೈತ ಪ್ರಕರಣದ ಇಡೀ ಅದರ ಉದ್ದೇಶ, ಸೀಕ್ವೆನ್ಷಿಯಲ್ ರೆಲೆವೆನ್ಸ್ ಇದು ಓನ್ಲಿ ದಟ್. ಇದು ವೈತಥ್ಯ ಅಂತ ಅನ್ನೋದನ್ನ ಜಾಗೃತ್ ಸ್ವಪ್ನ ಸುಷುಪ್ತಿ ಅವಸ್ಥೆಗಳಿಂದ ಸಾಧನೆ ಮಾಡಿ ಸ್ವಪ್ನ ದೃಷ್ಟಾಂತವನ್ನು ಇಟ್ಟುಕೊಂಡು ಆಗ ಒಂದೇ ಜಯನ್ನಾಸ್ತಿ ವರ್ತಮಾನೇ ವಿತಥಾ ಅಂತನ್ನೋ ನ್ಯಾಯವನ್ನು ಹಿಡಿದು ಸ್ವಪ್ನದಲ್ಲಿ ಕಾಣೋದು ಸುಳ್ಳು ಅಂತ ನಿರ್ಧಾರ ಮಾಡಿದ ಮೇಲೆ ಅದೇ ತರ್ಕದಿಂದ, ಅದೇ ನ್ಯಾಯದಿಂದ ಎಚ್ಚರದಲ್ಲಿ ಕಾಣತಕ್ಕಂತಹ ಜಗತ್ತು ವಿತಥಾ, ಇದು ವೈತಥ್ಯ ಪ್ರಕರಣ. ಈ ವೈತಥ್ಯ ಅಂತ ಇಲ್ಲದೆ ಇರೋದು ಕಾಣೋದೇನು ಸುಳ್ಳಲ್ಲ. ನಾವು ಕನಸು ಸುಳ್ಳು ಅಂತ ನಮಗೆ ಎಚ್ಚರ ಬಂದ ಮೇಲೆ ಗೊತ್ತಾದರೂ ಕೂಡ ಕನಸಿನಲ್ಲಿ ಅದು ದಿಟುವೆ. ಅವನ ಕನಸು ಕಾಣ್ತಾ ಇರುವಾಗ ದಿಟುವೆ ಅದು. ಕನಸು ಕಂಡಿದ್ದು ಸುಳ್ಳು ಅಂತ ಯಾರಾದರೂ ಹೇಳ್ತಾರೋ? ಕನಸಿನಲ್ಲಿ ಕಂಡದ್ದು ಸುಳ್ಳು, ಕನಸನ್ನೇ ಕಂಡದ್ದು ಸುಳ್ಳು ಅಂತ ಯಾರು ಹೇಳ್ತಾರೆ? ನಾನು ನಿದ್ರೆ ಮಾಡ್ತಾ ಇದ್ದ ಕನಸನ್ನು ಕಂಡೆ, ಕನಸಲ್ಲಿ ಒಂದು ಆನೆ ಕಂಡೆ. ಆನೆ ಇಲ್ಲದೆ ಇರ್ಬೋದು, ನಾನು ಕಂಡದ್ದು ಸುಳ್ಳು. ಇದು ವಿತಥ ಅಂತ ಅನ್ನೋದು ಹೀಗೆ ಎಲ್ಲಿ ಎಲ್ಲಿ ದ್ವಯ ಅಂತಿದೆಯೋ, ಕಂಡವದ್ದು ಒಂದು, ಕಂಡವನು ಒಬ್ಬ. ಈ ಗ್ರಾಹ್ಯ ಗ್ರಾಹಕ ಅಂತನ್ನೋದು ದಿಟವಾಗಿ ಇದೆ. ವೈತಥ್ಯದಲ್ಲಿ ಎಚ್ಚರವಾಗಿರತಕ್ಕಂತಹ ಜಗತ್ತು ಸುಳ್ಳು ಅಂತ ಹೇಳಿಬಿಟ್ಟು, ಎಚ್ಚರದಲ್ಲಿ ನಾವು ಕಾಣೋ ಜಗತ್ತು ಸುಳ್ಳು. ಹೇಗೆ ಸ್ವಪ್ನದಲ್ಲಿ ನಾವು ಕಂಡದ್ದು ಹೇಗೆ ಸುಳ್ಳು, ಜಗತ್ತಿನಲ್ಲಿ ಕಾಣೋದು ಹಾಗೆ ಸುಳ್ಳು. ಅಂದ್ರೆ ಏನು? ಜಗತ್ತನ್ನು ನಾವು ದಾಟಬೇಕಷ್ಟೇ. ನಾವು ಸ್ವಪ್ನ ಕಾಣ್ತಾ ಇರುವಾಗ ಹೇಗೆ ಸ್ವಪ್ನ ದಿಟ್ಟುವೋ, ನಾವು ಎಚ್ಚರವಾಗಿರುವಾಗೆಲ್ಲ ಜಗತ್ತು ದಿಟ್ಟ. ಒಂದ್ಸಾರ್ತಿ ನಾವು ಎಚ್ಚರಾವಸ್ಥೆ ಹೋಯಿತು ಅಂತ ಅಂದ್ರೆ ಎಚ್ಚರದಲ್ಲಿ ಕಂಡದ್ದೆಲ್ಲ ಸುಳ್ಳು, ವೈತಥ್ಯ. ಈ ವೈತಥ್ಯದಲ್ಲಿ ತಥ್ಯತ ಏನು? ವಿತಥ ಅನ್ನೋ ಮಾತಿಗೆ ತಥಾ, ಅದು ವಿಪರೀತವಾಗಿ ಕಾಣೋದು ವಿತಥ. ಇಲ್ಲೆಲ್ಲ ಇವತ್ತು ಪದಗಳನ್ನು ಉಪಯೋಗ ಮಾಡುವಾಗ ಇದು ಒಂದೊಂದು ಪದಕ್ಕೆ ಅನೇಕ ಪರ್ಯಾಯ ಪದಗಳಿದೆ. ವಿರಥ ಅನ್ನೋದು ಅನೀಕ ಅಂತ ಹೇಳ್ತಾರೆ, ಅಥವಾ ಮಿಥ್ಯ ಅಂತಂತಾರೆ. ಇನ್ನೇನೇನೋ ಪದಗಳಿದೆ. ಇವರು ವೈತಥ್ಯ ಅಂತ ಉಪಯೋಗಿಸಿದ್ದಾರೆ. ವೈತಥ್ಯ ಅಂತ ನಾವು ಮಾತ್ರ ಸ್ವಾರಸ್ಯ ಏನು? ಅಲ್ಲಿ ತಥಾ ಅಂತ ಅನ್ನೋದು ಇದೆ. ತಥಾ ಅಂದ್ರೆ ಇರತಕ್ಕದ್ದು, ಕಾಣಿಸಿಕೊಳ್ಳತಕ್ಕದ್ದು. ತಥಾ ಅಂದ್ರೆ ಅದು ಹೇಗಿದೆಯೋ ಹಾಗೆ ನಮಗೆ ಗೋಚರವಾದರೆ ಅದು ತಥಾ. ಅದರ ತಥತ ಅಂತ ಬೌದ್ಧರು ಹೇಳ್ತಾರೆ. ತಥತ ಅದು ಕಾಣಿಸಿಕೊಂಡಾಗ ಹೇಗಿದೆಯೋ, ಇರತಕ್ಕದ್ದು ಹಾಗೆಯೇ ಇದ್ದಾಗ ಅದು ತಥತ. ಇದರ ತಥಾ, ಈ ತಥಾ ಅಂತನ್ನೋ ಮಾತಿಗೆ ಒಂದು ವಿ ಅಂತನೋ ಉಪಸರ್ಗವನ್ನು ಸೇರಿಸಿದ್ದಾರೆ. ವಿ ಅಂತನ್ನೋ ಉಪಸರ್ಗದಲ್ಲಿ ನಂಗ್ ಉಪಸರ್ಗ ಅಲ್ಲ. ನಂಗ್ ಅಂದ್ರೆ ನಿಷೇಧಾರ್ಥಕ. ಸತ್ಯ ಅಸತ್ಯ, ಸತ್ಯ ಅಲ್ಲದ್ದು ಅಸತ್ಯ. ಅಂದ್ರೆ ಯಾವುದು ಸತ್ಯದಲ್ಲಿ ಯಾವ ಅಂಶವೂ ಇಲ್ಲವೋ ಅದು ಅಸತ್ಯ. ಈ ಆ ಅಂತ ಅನ್ನೋದು ನಂಗ್ ಅಂತ ಹೇಳ್ತಾರೆ. ನಂಗ್ ಸಮಾಸದಲ್ಲಿ ನ ಸತ್ಯಂ ಅಸತ್ಯಂ, ಅದು ಇಲ್ಲವೇ ಇಲ್ಲ. ಇದನ್ನು ವಿತಥ ಅಂತ ಅನ್ನೋದನ್ನ ಅದಥ ಅಂತ ಹೇಳಲಿಲ್ಲ. ಅದಥ ಅಂತ ಹೇಳಿಬಿಟ್ರೆ ನಾವು ಕಂಡುಕೊಳ್ಳೋ ಜಗತ್ತು ಪೂರ್ಣವಾಗಿ ಸುಳ್ಳು, ಅದು ಇಲ್ಲವೇ ಇಲ್ಲ ಅಂತ ಆಗುತ್ತೆ ಅರ್ಥ. ಅದಥ ಅಂತ ಇವರು ಹೇಳಿಲ್ಲ, ವಿತಥ ಅಂತ ಹೇಳಿದ್ರು. ವಿತಥಾದ ಭಾವ ವೈತಥ್ಯ. ಸಂಸ್ಕೃತ ವೈತಥ್ಯ ಅಂದ್ರೆ ವಿತಥ. ವಿತಥ ಅಂತ ನಾವು ವಿ ಉಪಸರ್ಗಕ್ಕೇನು ವಿಪರೀತವಾಗಿ ವಿಕಾರವನ್ನು ಹೊಂದಿ ಕಾಣಿಸ್ಕೊಳ್ಳೋದು. ಜಗತ್ತು ನಮಗೆ ಕಾಣ್ತಾ ಇರೋದು ಸುಳ್ಳಲ್ಲ, ಆದರೆ ಅದು ಹೇಗಿದೆಯೋ ಹಾಗಲ್ಲದೇನೆ ವಿಪರೀತವಾಗಿ ನಮಗೆ ಕಾಣ್ತಾ ಇದೆ. ಇದನ್ನ ಇಲ್ಲಿ ಅದರ ಶಾಂತಿಯನ್ನು ಮಾಡುವಾಗ ಇದೇ ಅಲಾತ ಕೊಳ್ಳಿ. ಜಗತ್ತು ಹೇಗಿಲ್ಲವೋ ಅದಕ್ಕೆ ವಿಪರೀತವಾಗಿ ನಾವು ನೋಡ್ತಾ ಇದ್ದೀವಿ. ಇವಾಗ ಒಂದು ಸ್ಪರ್ಶ ಅಂತ ಒಂದಿದೆ. ಸ್ಪರ್ಶ ಅಂದ್ರೆ ಕಾಂಟ್ಯಾಕ್ಟ್. ಈ ಕಾಂಟ್ಯಾಕ್ಟ್ ಅಲ್ಲಿ ವಸ್ತುವಿಗೂ ಕಣ್ಣಿಗೂ ಒಂದು ಸ್ಪರ್ಶ ಅಂತ ಆಗುತ್ತೆ. ವಸ್ತು ಒಂದು ಹೊರಗಡೆ ಇದೆ, ಕಣ್ಣು ನಮ್ಮಲ್ಲಿದೆ, ಅದನ್ನು ನೋಡೋದು ಇದು ಸ್ಪರ್ಶ. ಈ ಸ್ಪರ್ಶ ಚಿತ್ತಭೂಮಿಯಲ್ಲಿ ಏನಾಗುತ್ತೆ ಅಂತ ಅವ್ರು ಹೇಳ್ಕೊಂಡು ಬರ್ತಾರೆ. ಈ ಸ್ಪರ್ಶದಿಂದ
ಒಂದು ರಾಗ ಅಂತ ಒಂದು ಉಂಟಾಗುತ್ತೆ. ಒಂದು ಕಾಂಟ್ಯಾಕ್ಟ್ ಇದ್ರೆ ಅದರಲ್ಲಿ ಇದು ಬೇಕು ಅಂತಕ್ಕಂಥ ರಾಜ್ಯತೆ, ಅದರ ಜೊತೆ ನಮ್ಮ ಸಂಬಂಧ ಬೆಳೆಯುತ್ತೆ. ಸಂಬಂಧ ಬೆಳೆದ ಮೇಲೆ ತೃಷ್ಣ, ಇದು ನನಗೆ ಬೇಕು ಅನ್ನೋ ಬಯಕೆ ಉಂಟಾಗುತ್ತೆ. ಇಲ್ಲಿ ಆ ರಾಗ ಅಂತನ್ನೋದು ವಾಸ್ತವವಾಗಿ ಇಲ್ಲದೆ ಇರೋದು. ರಾಗ ನನ್ನಲ್ಲಿದ್ರೆ, ವಾಸ್ತವವಾಗಿ ಇರೋ ಹಾಗಿದ್ರೆ ಅರ್ಧ ನನ್ನಲ್ಲಿರಬೇಕು, ಅರ್ಧ ವಸ್ತುವಿನಲ್ಲಿರಬೇಕು. ವಸ್ತುವಿನಲ್ಲಿ ರಾಗ ಅಂತಿಲ್ಲ. ನಾನು ಈ ವಸ್ತು ನನಗೆ ಬೇಕು ಅಂತ ಅಂದುಕೊಂಡ್ರೆ ಆ ವಸ್ತು ಇವನ ಹತ್ರ ನಾನು ಹೋಗಬೇಕು ಅಂತಿಲ್ಲ, ಅದಕ್ಕಿಲ್ಲ. ಇದು ವಾಸ್ತವವಾಗಿ ಸ್ಪರ್ಶದಲ್ಲಿ ಇದರ ಶೇರಿಂಗ್. ಒಂದು ವಸ್ತು ಅಲ್ಲಿದೆ, ನನ್ನ ಕಣ್ಣು ನೋಡ್ತಾ ಇದೆ, ವಸ್ತುವಿನಿಂದ ಬೆಳಕು ನನ್ನ ಕಣ್ಣಿಗೆ ಬರ್ತಾ ಇದೆ, ಕಣ್ಣು ಅದನ್ನು ಪ್ರತಿಫಲಿಸಿ ಒಂದು ವಸ್ತುವನ್ನು ನೋಡ್ತಾ ಇದೆ. ಇದರ ಶೇರಿಂಗ್. ಅದನ್ನ ನೋಡೋದು ಅಂತ ಒಂದು ಉಂಟು, ಅದು ತಥತ. ಆಕ್ಚುಯಲ್ ಸೀಯಿಂಗ್ ಆಫ್ ಎನ್ ಆಬ್ಜೆಕ್ಟ್ ಇದು ರಿಯಲ್. ಆದರೆ ಇದು ನನಗೆ ಬೇಕು, ಈ ತೃಷ್ಣ ಅಂತಿದೆಯಲ್ಲ, ಇದು ವಸ್ತುವಿನಲ್ಲಿ ಇಲ್ಲದೆ ನನ್ನಲ್ಲಿ ಮಾತ್ರ ಇರೋದು. ನಾನಿದನ್ನು ಬೇಕು ಅಂತ ಅಂದುಕೊಂಡ ಹಾಗೆ ಆ ವಸ್ತುವಿಗೆ ಇವನಲ್ಲಿ ನಾನು ಹೋಗಬೇಕು ಅಂತಿಲ್ಲ. ಅದು ವಸ್ತುವಿನ ಪ್ರಾಪರ್ಟಿ ಅಲ್ಲ, ಇವನ ಪ್ರಾಪರ್ಟಿ ಅದು. ಅಂದ್ರೆ ಇದು ನನಗೆ ಆಪ್ಯಾಯಮಾನವಾಗಿದೆ, ಇದು ನನಗೆ ರೋಚಕವಾಗಿದೆ, ಇದು ನನಗೆ ತೃಪ್ತಿಯನ್ನು ಕೊಡುತ್ತೆ. ಇದು ಎಲ್ಲ ಸಂಬಂಧದಲ್ಲಿಯೂ ಕೂಡ, ಗಂಡ ಹೆಂಡರ ಸಂಬಂಧದಲ್ಲಿ, ಮಕ್ಕಳು ತಂದೆ ಸಂಬಂಧದಲ್ಲಿ, ಆಸ್ತಿ ಇವೆಲ್ಲ ನನಗೆ ಬೇಕು, ನನ್ನದು, ಅಹಂ ಮಮ ಇತಿ. ಶಂಕರಾಚಾರ್ಯ ನೈಸರ್ಗಿಕ ಅಂತ ಹೇಳ್ಕೊಂಡು ಬರ್ತಾರಲ್ಲ, ನೈಸರ್ಗಿಕ ಲೋಕವ್ಯವಹಾರ. ಈ ಲೋಕವ್ಯವಹಾರದಲ್ಲಿ ಇರೋದು ಎಲ್ಲವೂ ಕೂಡ ವಿತಥ ಇದೆ. ಒಂದು ವಸ್ತು ಇದೆ, ಇದ್ದದನ್ನು ನಾವು ಅದು ಇಲ್ಲದೇ ಇರೋದರ ಆಗ್ರಹದಿಂದ ನಾವು ವಸ್ತುವನ್ನು ನೋಡ್ತಾ ಇದ್ದೀವಿ. ಇದು ವೈತಥ್ಯ. ವಿಪರೀತ ಅಂದ್ರೆ ಅದನ್ನ ವಸ್ತುಸ್ಥಿತಿಗೆ ವಿರುದ್ಧವಾಗಿ ವಿಪರೀತವಾಗಿ ನೋಡ್ತಕ್ಕದ್ದು ವೈತಥ್ಯ. ಈ ವೈತಥ್ಯದಲ್ಲಿ ಒಂದು ವಸ್ತು ಅಥವಾ ವಿಷಯ ಅಥವಾ ಅರ್ಥ ಅಥವಾ ಗ್ರಾಹ್ಯ ಅಂತ ಒಂದು ಕೋಟಿ, ವಿಷಯೀ ಅಥವಾ ಗ್ರಾಹಕ ಅನ್ನೋದು ಇನ್ನೊಂದು ಕೋಟಿ. ಇದು ಎರಡು ಇದ್ದರೆ ವಿತಥ ಅಂತ ಆಗುತ್ತೆ. ಈ ವಿತಥ ಅಂತ ಆಗೋದು ಗ್ರಾಹಕ ಗ್ರಾಹ್ಯ ಎರಡು ಬೇರೆ ಬೇರೆಯಾಗಿ ಇಲ್ಲದೇನೆ ಸಾಧ್ಯ ಇಲ್ಲ. ಸಕ್ಕರೆಯನ್ನ ತಿನ್ನಬೇಕಾದ್ರೆ ಈ ಸಕ್ಕರೆ ಅಂತ ಬೇರೆ ಇರಬೇಕು, ನಾಲ್ಗೆ ಅಂತ ಬೇರೆ ಇರಬೇಕು, ಸಕ್ಕರೆ ರುಚಿ ಗೊತ್ತಾಗುತ್ತೆ. ಇದು ಸಕ್ಕರೆಯೂ ನಾಲ್ಗೆ ಹಾಗೆ ಇದ್ರೆ ಸಕ್ಕರೆ ರುಚಿ ಹೇಗೆ ಗೊತ್ತಾಗುತ್ತೆ? ಈ ದ್ವಯ ಅನ್ನೋ ಮಾತಿನಲ್ಲಿ ಗ್ರಾಹಕ ಬೇರೆ, ಗ್ರಾಹ್ಯ ಬೇರೆ, ಒಂದು ಸನಿಮಿತ್ತ, ಒಂದು ಸಂಪರ್ಕ ಉಂಟಾಗಿದೆ. ಈ ಸಂಪರ್ಕದಿಂದ ವೈತಥ್ಯ. ಸೊ ವೈತಥ್ಯ ಪ್ರಕರಣದಲ್ಲಿ ಇವರು ಏನು ತೋರಿಸಿದ್ದಾರೆ? ವೈತಥ್ಯದ ಹಿಂದೆ ಒಂದು ಗ್ರಾಹ್ಯ ಗ್ರಾಹಕ ಅಂತನ್ನೋದು ಇದೆ. ಆ ಗ್ರಾಹ್ಯ ಗ್ರಾಹಕ ಅಂತನ್ನೋದ್ರಿಂದ ವಿಪರೀತವಾಗಿ ನಮಗೆ ಕಾಣಿಸ್ಕೊಡ್ತಾ ಇದೆ ಜಗತ್ತು. ಇಷ್ಟೇ ವೈತಥ್ಯ ಪ್ರಕರಣದಲ್ಲಿ ಹೇಳೋದು ಇಷ್ಟೇ. ಅವರು ವಿತಥ ಜಗತ್ತು ಇಲ್ಲ ಅಂತ ಹೇಳಲಿಲ್ಲ, ಅಥವಾ ವಸ್ತು ಅವನು ವಿಷಯೀ ಇಲ್ಲ ಅಂತ ಹೇಳಲಿಲ್ಲ. ವಿಷಯಿಯೂ ಇದೆ, ವಿಷಯವೂ ಇದೆ. ಆದರೆ ವಿಷಯ ಇದ್ದ ಹಾಗೆ ವಿಷಯೀ ಅದನ್ನು ನೋಡ್ತಾ ಇದ್ದ, ಬೇರೆ ರೀತಿಯಾಗಿ ನೋಡ್ತಾ ಇದ್ದ. ಕಾರಣ ಏನು? ಇವನಲ್ಲಿರತಕ್ಕಂಥ ಚಿತ್ತ ವಿಭಜತೆ, ದ್ವಯವಾಗುತ್ತೆ. ಇದು ವಸ್ತುವೂ ಆಗುತ್ತೆ, ವಸ್ತುವಿನ ಬಯಸೋನೂ ಆಗ್ತಾರೆ. ಇವಾಗ ಈ ವ್ಯಾಲ್ಯೂಸ್ ಅಂತ ಎಕ್ಸಿಯಾಲಜಿ ಅಂತ ಒಂದು ಇದೆಯಲ್ಲ, ಇವಾಗ ವಸ್ತುವಿನಲ್ಲಿ ಒಂದು ನನಗೆ ಬೇಕು ಅಂತನೋ ಅಪೇಕ್ಷೆ ಇದ್ರೆ ಹೊರಗಿನ ವಸ್ತು ಅಲ್ಲದೇನೆ ನಮ್ಮ ಮನಸ್ಸಿನಲ್ಲಿ ಅದರ ಒಂದು ಪ್ರತೀಕ ಇದ್ದು ಆ ಪ್ರತೀಕಕ್ಕೆ ನಾವು ಇದು ಬೇಕು ಅಂತ ಅನ್ನೋದನ್ನು ಅಂಟಿಸ್ಬೇಕು. ಹೊರಗಡೆ ವಸ್ತುವಿಗೆ ಲೇಬಲ್ ಹಾಕೋದು ಸಾಧ್ಯ ಇಲ್ಲ. ನಮ್ಮ ಮನಸ್ಸಿನಲ್ಲಿ ಅದರ ಒಂದು ಇಮೇಜ್ ಇಟ್ಕೊಂಡು ಇದು ನನಗೆ ಬೇಕು, ಇದು ನನ್ನ ಮಗ, ನನ್ನ ಆಸ್ತಿ, ನನ್ನ ಇದನ್ನೆಲ್ಲ ನಾವು ಮನಸ್ಸಿನಲ್ಲಿ ಇದರ ಕಲ್ಪನೆ ಮಾಡಿಕೊಂಡು ಇದನ್ನು ನಾವು ಹಾಕಬೇಕು. ಈ ಮನಸ್ಸಿನಲ್ಲಿ ಹಾಕಿದಾಗ ಹೊರಗಡೆ ಇರೋ ವಸ್ತುವಿನ ಎಕ್ಸಾಕ್ಟ್ ರಿಪ್ರೊಡಕ್ಷನ್ ಅಲ್ಲ, ಇಟ್ ಇಸ್ ಅವರ್ ಸಬ್ಜೆಕ್ಟಿವ್ ಕ್ರಿಯೇಷನ್. ಇದನ್ನೇ ಇವರು ಅಭೂತ ಪರಿಕಲ್ಪ ಅಂತ ಕರೆದರು. ಇಲ್ಲಿ ಅಭೂತ ಅಭಿನಿವೇಶ ಅಂದ್ರೆ ಒಂದು ಆಗ್ರಹ. ಇಲ್ಲದೆ ಇರೋದ್ರ ಬಗ್ಗೆ ಒಂದು ಆಗ್ರಹ ಮಾಡಿದ್ರೆ, ಇಫ್ ಯು ಆರ್ ವೆರಿ ವಿಹಿಮೆಂಟ್ ಅಬೌಟ್ ಎ ಥಿಂಗ್, ಇಟ್ ಮೀನ್ಸ್ ದಟ್ ಯು ಹ್ಯಾವ್ ನೋ ಕನ್ವಿಕ್ಷನ್ ಅಬೌಟ್ ಇಟ್ ಅಂತ ಹೇಳ್ತಾರೆ.
ನನಗೆ ವಾಸ್ತವವಾಗಿ ಕನ್ವಿಕ್ಷನ್ ಇದ್ರೆ ದೇರ್ ಇಸ್ ನೋ ನೀಡ್ ಟು ಬಿ ಸೋ ವೆಹಿಮೆಂಟ್ ಅಬೌಟ್ ಇಟ್. ಈ ವೆಹಿಮೆನ್ಸ್ ಇದ್ರೆ ಫೆನಾಟಿಕಲ್ ಆಗಿದ್ರೆ ಅವನಿಗೆ ಧರ್ಮಶ್ರದ್ಧೆ ಇಲ್ಲ. ಧರ್ಮಶ್ರದ್ಧೆ ಇದ್ದವನು ಫೆನಾಟಿಕಲ್ ಆಗಿ ಇರೋಲ್ಲ. ಇದು ಆಗ್ರಹ ಅಂತ ಅದಕ್ಕೆ ಅರ್ಥ. ಅಂದ್ರೆ ಸಮಂತಾಗ್ರಹಣ, ಇರೋ ವಸ್ತುವನ್ನ ಇರೋದ್ರಲ್ಲಿ ಅಲ್ಲದೇನೆ ನಮ್ಮ ಸ್ವಾರ್ಥವನ್ನು ಸೇರಿಸಿ ಅದನ್ನ ನಾವು ಹಿಡ್ಕೊಂಡ್ರೆ ಅದು ಆಗ್ರಹ. ಅದರಲ್ಲೇ ಒಂದು ಗುಣ ಇದೆ ಅಂತಲ್ಲ, ಅದು ನನ್ನದಾದ್ರಿಂದ ವಿಶೇಷವಾದ ಗುಣ ಇದೆ ಅಂತಂದ್ರೆ ಅದು ಆಗ್ರಹ. ಇದು ಅಭೂತ ಅಭಿನಿವೇಶೋಸ್ತಿ. ಇಲ್ಲಿ ಒಂದು ಅಭೂತ ಇಲ್ಲದೇ ಇರೋದನ್ನ ಇದ್ದ ಹಾಗೆ ಬಿಗಿಯಾಗಿ ಹಿಡ್ಕೊಂಡಿರತಕ್ಕಂಥ ಒಂದು ಪ್ರವೃತ್ತಿ ಇದೆ. ನನಗೆ ಬೇಕು ಅಂತ ಅನ್ನೋದು ಯಾವುದು, ಈ ವಸ್ತು ಬೇಕು ಅಂತಲ್ಲ, ಈ ವಸ್ತುವಿನ ಪ್ರತಿಕೃತಿ ನನ್ನ ಮನಸ್ಸಿನಲ್ಲಿ ಇರೋದು ನನಗೆ ಬೇಕು. ಆ ವಸ್ತು ಹೋದ್ರೂ ಈ ಪ್ರತಿಕೃತಿ ಉಳ್ಕೊಂಡಿರುತ್ತೆ. ಇದು ನಮಗೆ ತೊಂದರೆ ಕೊಡ್ತಕ್ಕಂಥದ್ದು. ಇದು ದಿಸ್ ಇಸ್ ಅ ವ್ಯಾಲ್ಯೂ ದಟ್ ವಿ ಅಟ್ಯಾಚ್ ಸಬ್ಜೆಕ್ಟಿವ್ಲಿ. ಇದು ಈ ವೈದಥ್ಯ ಅಂತ ಅನ್ನೋದ್ರಲ್ಲಿ ಈ ದ್ವಯ ಅಂತ ಅನ್ನೋದು ಇದೆ. ಗ್ರಾಹ್ಯ ಗ್ರಾಹಕ ದ್ವಯ ಇದೆ. ಈ ಗ್ರಾಹ್ಯ ಗ್ರಾಹಕ ದ್ವೈತ ಇದ್ರೆ ಈ ಒಂದು ವೈದಥ್ಯ ಅಂತ ಆಗುತ್ತೆ ಅಂತ ಹೇಳಿ ಅದನ್ನು ಮುಗಿಸುದು. ಆದರೆ ಈ ಗ್ರಾಹ್ಯ ಗ್ರಾಹಕ ಅಂತ ಅನ್ನೋದು ವಾಸ್ತವವಾಗಿ ಇದ್ರೆ ವೈದಥ್ಯ ಈಸ್ ಆಸ್ ರಿಯಲ್ ಆಸ್ ದಿಸ್ ಗ್ರಾಹ್ಯ ಗ್ರಾಹಕ ಭಾವ. ಅದನ್ನು ನಾವು ಕಳ್ಕೊಳ್ಳೋದು ಹೇಗೆ ಅಂದ್ರೆ ಏನು, ನಮ್ಮ ದುಃಖ ಹೋಗೋ ಸಂಭವವೇ ಇಲ್ಲ. ಜಗತ್ತಿನಲ್ಲಿ ಬಂಧ ಅಂತ ಅನ್ನೋದು ಸಿದ್ಧವಾದದ್ದು, ಯಾರಿಗೂ ಮುಕ್ತಿ ಸಿಗ್ತಕ್ಕದ್ದಲ್ಲ, ಯಾರಿಗೂ ಮೋಕ್ಷ ಸಿಗ್ತಕ್ಕದ್ದಲ್ಲ. ಅದಕ್ಕಾಗಿ ಏನು ಹೇಳ್ತಾರೆ ಮುಂದಿನ ಪ್ರಕರಣದಲ್ಲಿ, ಈ ಗ್ರಾಹ್ಯ ಗ್ರಾಹಕ ದ್ವೈತ ಇದೇನೇ ಅಭೂತ ಪರಿಕಲ್ಪ. ಇಲ್ಲದೇ ಇರೋದ್ರಲ್ಲಿ ಇದೆ ಅಂತನ್ನೋ ಒಂದು ಭಾವನೆ. ಇದನ್ನು ಉಪನಿಷತ್ತಿನಲ್ಲಿ ಆತ್ಮನಃ ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಒಂದು ಹೇಳ್ತಾರೆ. ಪುತ್ರ ಮಗ ನನಗೆ ಬೇಕು ಅಂದ್ರೆ, ಮಗನ ಬಗ್ಗೆ ನನಗೆ ಪ್ರೀತಿ ಅಂತ ಇದೆ ಅಂತಂದ್ರೆ ಪುತ್ರಸ್ಯ ಕಾಮಾಯ ಪುತ್ರ ಪ್ರಿಯೋ ಭವತಿ, ಆತ್ಮನಸ್ತು ಆತ್ಮನಃ ಕಾಮಾಯ ಪುತ್ರ ಪ್ರಿಯೋ ಭವತಿ. ಮಗ ನನಗೆ ಬೇಕು, ನನಗೆ ಪ್ರಿಯನಾಗಿದ್ದಾನೆ ಮಗ ಅಂತ ನಾವು ಅಂದುಕೊಂಡ್ರೆ, ಯು ಆರ್ ನಾಟ್ ಬಾದರ್ಡ್ ಅಬೌಟ್ ದಿ ಸನ್, ಯು ಆರ್ ಬಾದರ್ಡ್ ಅಬೌಟ್ ಯುವರ್ ಸೆಲ್ಫ್. ನನ್ನ ಮಗ ಆದ್ರಿಂದ ನನಗೆ ಬೇಕು. ಈ ನನ್ನ ಮಗ ಅಂತ ಅನ್ನೋದಿದೆಯಲ್ಲ ಅಭೂತ ಪರಿಕಲ್ಪ. ಅದು ಯು ಆರ್ ನಾಟ್ ರೆಕಗ್ನೈಸಿಂಗ್ ದಿ ಆಬ್ಜೆಕ್ಟ್ ಇನ್ ಇಟ್ಸ್ ಆಬ್ಜೆಕ್ಟಿವ್ ಸ್ಟ್ಯಾಂಡ್, ಯು ಆರ್ ಅಪ್ರೋಪ್ರಿಯೇಟಿಂಗ್ ದಟ್ ಆಬ್ಜೆಕ್ಟ್ ಟು ಯುವರ್ ಸೆಲ್ಫ್. ಅದನ್ನು ಉಪನಿಷತ್ತಿನಲ್ಲಿ ಆತ್ಮನಃ ಕಾಮಾಯ ಸರ್ವಂ ಪ್ರಿಯಂ ಭವತಿ. ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ನಾವು ಪ್ರಿಯ ಯಾಕಾಗತ್ತೆ ಅಂದ್ರೆ, ನಮ್ಮದು ಅಂತ ಅಂದ್ಕೊಂಡ್ರೆ ಪ್ರಿಯ, ಅದು ನನ್ನದು ಅಲ್ಲ ಅಂತ ಅಂದ್ಕೊಂಡ್ರೆ ಅದು ಪ್ರಿಯ ಯಾಕಾಗತ್ತೆ ಅದು. ಇದು ಈ ಒಂದು ವೈದಥ್ಯದ ಹಿಂದೆ ಇದೆಯಲ್ಲ ಗ್ರಾಹ್ಯ ಗ್ರಾಹಕ ಭಾವ, ಇದೇನೇ ಅಭೂತ ಪರಿಕಲ್ಪ. ಅಭೂತ ಪರಿಕಲ್ಪ ಅಂತ ಅನ್ನೋದು ಇದೇನೆ. ಇಲ್ಲದೇ ಇರೋದನ್ನು ಇದ್ದಾಗ ಕಾಣಿಸೋದು ಯಾವುದು, ಈ ಗ್ರಾಹ್ಯ ಗ್ರಾಹಕ ಎರಡೂ ಪ್ರತ್ಯೇಕವಾಗಿ ಇದ್ದುಕೊಂಡು ಒಂದು ಕಾಣಿಸುತ್ತಲ್ಲ ಭ್ರಾಂತಿ, ಇದು ಅಭೂತ ಪರಿಕಲ್ಪ. ಇದು ಅಭೂತ ಪರಿಕಲ್ಪ ಅಸ್ತಿ ದ್ವಯಂ ತತ್ರ ನ ವಿದ್ಯತೆ. ಇದಕ್ಕೆ ಹಿನ್ನೆಲೆಯಾಗಿರ್ತಕ್ಕಂಥ ಗ್ರಾಹ್ಯ ಗ್ರಾಹಕ ಈ ಎರಡು ಇಲ್ಲದೇ ಇರತಕ್ಕಂಥ, ಇದನ್ನು ಅದ್ವೈತ ಪ್ರಕರಣ ಅಂತ ಹೇಳೋದು. ಅದ್ವೈತ ಅಂತ ಪ್ರಕರಣದಲ್ಲಿ ಯಾವುದು ಎರಡಿಲ್ಲ, ವೈದಥ್ಯ ಅಂತನ್ನೋದು ಇರತಕ್ಕದ್ದು. ಅದಕ್ಕೆ ಕಾರಣವಾಗಿ ಗ್ರಾಹ್ಯ ಗ್ರಾಹಕ ದ್ವೈತ ಹೇಳಿದ್ರು. ಮುಂದಿನ ಪ್ರಕರಣದಲ್ಲಿ ಅದ್ವೈತ. ಇದು ವಾಸ್ತವವಾದದ್ದಲ್ಲ. ಇದು ಗ್ರಾಹ್ಯ ಗ್ರಾಹಕ ಅಂತ ಎರಡೂ ಕೂಡ ಪರಸ್ಪರಾಪೇಕ್ಷೆಯಿಂದ ಗ್ರಾಹಕವಾದದ್ದಿದ್ರೆ ಗ್ರಾಹ್ಯ ಅಂತ ಒಬ್ಬ ಇರ್ತಾನೆ, ಗ್ರಾಹ್ಯವಾದದ್ದಿದ್ರೆ ಗ್ರಾಹಕ ಅಂತ ಒಬ್ಬ ಇರ್ತಾನೆ. ಎಲ್ಲಿ ಗ್ರಾಹಕನೂ ಇಲ್ಲವೋ ಗ್ರಾಹ್ಯವೂ ಇಲ್ಲವೋ ಸುಷುಪ್ತ್ಯವಸ್ಥೆಯಲ್ಲಿ ಇದ್ದ ಹಾಗೆ, ಆಗ ಅಜಃ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಸ್ತಿ ಅಜಃ. ಈ ಅದ್ವೈತ ಅಂತ ನಾವು ರೆಕಗ್ನೈಸ್ ಮಾಡಿದ ಮೇಲೆ, ಈ ಗ್ರಾಹ್ಯ ಗ್ರಾಹಕ ಭೇದ ಇಲ್ಲ ಅಂತ ರೆಕಗ್ನೈಸ್ ಮಾಡಿದ ಮೇಲೆ, ಗ್ರಾಹ್ಯವಾದದ್ದೂ ಇಲ್ಲ, ಗ್ರಾಹಕವಾದದ್ದೂ ಇಲ್ಲ. ಇದು ಎರಡೂ ಕೂಡ ಅಭೂತ ಅಭಿನಿವೇಶೋಸ್ತಿ. ಇಲ್ಲಿ ಒಂದು ನಾವು ಗಮನಿಸಬೇಕಾದ್ದೇನು, ಯೋಗಾಚಾರ ಮತ್ತು ಮಾಧ್ಯಮಿಕ ಮತ್ತು ವೈಭಾಷಿಕ ಈ ಗುಂಪುಗಳಲ್ಲಿ ಕೆಲವರು ವಿಜ್ಞೇಯ ವಿಜ್ಞಾನ ಅಂತ ಎರಡಿದೆ. ವಿಜ್ಞೇಯ ಅಂದ್ರೆ ಯಾವುದು ನಮ್ಮ ಜ್ಞಾನಕ್ಕೆ ಅರ್ಥರೂಪವಾಗಿದೆಯೋ ಆಬ್ಜೆಕ್ಟಿವ್, ವಿಜ್ಞಾನವತ್ ವಿಜ್ಞೇಯಮಪಿ
ದ್ರವ್ಯತ್ವೇನ ಕೇಚಿತ್ ವದತಿ. ಇದು ವಸುಬಂಧುವಿನ ತ್ರಿಂಶಿಕಾ ಕಾಯ್ಕೆಯಲ್ಲಿರೋದು. ಕೆಲವರು ಹೇಳ್ತಾರೆ, ನಾವು ತಿಳ್ಕೊಳ್ಳೋರು ಹೇಗಿದ್ದೀವೋ ತಿಳ್ಕೊಳ್ತಕ್ಕಂತಹ ವಸ್ತುವು ಹಾಗೆ. ವಸ್ತು ಹೇಗೆ ದ್ರವ್ಯವೋ, ಸಬ್ಸ್ಟೆನ್ಸ್, ನಾವು ತಿಳ್ಕೊಳ್ಳೋರು ದ್ರವ್ಯವೇ. ಈ ಕೆಲವರು ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ, ವಿಜ್ಞಾನ ಅಂತ ಅನ್ನೋದಕ್ಕೆ ಹೇಗೆ ದ್ರವ್ಯ ಇಲ್ಲವೋ, ಸಬ್ಸ್ಟ್ಯಾನ್ಸ್ ಅದು ಇನ್ಸಬ್ಸ್ಟ್ಯಾನ್ಷಿಯಲ್, ಸಬ್ಸ್ಟೆನ್ಸ್ ಅಂತ ಇಲ್ಲವೋ, ಅರ್ಥ ಅದು ವಿಜ್ಞೇಯಮಪಿ ತಥ, ವಿಜ್ಞೇಯವೂ ಕೂಡ ಇನ್ಸಬ್ಸ್ಟ್ಯಾನ್ಷಿಯಲ್ ಅಂತ ಎರಡು ಹೇಳ್ತಾರೆ. ಎರಡೂ ಸುಳ್ಳು ಅಂತ ತೋರಿಸೋದಕ್ಕಾಗಿ ಈ ಗ್ರಂಥವನ್ನು ಬರೆಯೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿ ತ್ರಿಂಶಿಕಾಕಾರಿಗೆ ಮೊದಲೆಲ್ಲ ಅವರು ಹೇಳ್ತಾರೆ. ಎರಡು ವಾದಗಳು ಸುಳ್ಳು ಅಂದ್ರೆ ಏನು? ದಿ ಸೋಲ್ ಇಸ್ ಆಸ್ ರಿಯಲ್ ಎಸ್ ದಿ ವರ್ಲ್ಡ್ ಅಂತನ್ನೋದಾಗ್ಲಿ, ದಿ ವರ್ಲ್ಡ್ ಇಸ್ ಆಸ್ ಅನ್ರಿಯಲ್ ಎಸ್ ದಿ ಸೋಲ್ ಅಂತನ್ನೋದಾಗ್ಲಿ, ಎರಡು ವಾದಗಳು ಸುಳ್ಳು ಅಂತನ್ನೋದನ್ನು ತೋರಿಸೋದಕ್ಕಾಗಿ ಈ ತ್ರಿಂಶಿಕಾ ಅಂತನ್ನೋದನ್ನು ಬರೆಯೋದಕ್ಕೆ ಹೊರಟಿದೆ. ತ್ರಿಂಶಿಕದಲ್ಲಿ ಅಭೂತ ಪರಿಕಲ್ಪ ಅಂತನ್ನೋದೇ ವಿಸ್ತಾರವಾಗಿ ಬರತಕ್ಕಂಥ ವಿಚಾರ ಈ ಯೋಗಾಚಾರದ ಗುಂಪಿನಲ್ಲಿ. ಇಲ್ಲಿ ಇವರು ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ, ತ್ರಿಂಶಿಕೆಯಲ್ಲಿ ಏನು ಹೇಳ್ತಾನೆ, ನಾವು ಜಗತ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಜಗತ್ತು ನಮ್ಮ ತಿಳುವಳಿಕೆಗೆ ಅದು ಇದ್ದ ಹಾಗೆ ಬರ್ತಾ ಇದೆ ಅಥವಾ ಇಲ್ಲ ಅಂತ ಅನ್ನೋದ್ರಲ್ಲಿ ಜಿಜ್ಞಾಸೆ ಮಾಡ್ತಾ ಇದ್ದೀವಿ. ಅಂದ್ರೆ ವಾಟ್ ದೇ ಆರ್, ಇವಾಗ ನಮ್ಮ ಪರಿಭಾಷೆಯಲ್ಲಿ ಹೇಳ್ಬೇಕಾದ್ರೆ, ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ದಿ ಆಂಟೋಲಾಜಿಕಲ್ ವರ್ಲ್ಡ್. ವಸ್ತು ಇದೆಯೋ ಇಲ್ವೋ ಅದರ ಜಿಜ್ಞಾಸೆ ನಮಗೆ ಬೇಕಾಗಿಲ್ಲ. ನಮ್ಗೆ ದುಃಖ ಆ ವಸ್ತುವಿನಿಂದ ಬಂದಿದ್ದಲ್ಲ. ವಸ್ತು ಮಗ ಇರ್ತಾನೆ ಹೋಗ್ತಾನೆ, ಅಥವಾ ಮಗ ಒಂದು ಕೆಟ್ಟ ದಾರಿ ಹಿಡಿತಾನೆ, ಇದಕ್ಕೂ ನಮ್ಮ ಸುಖಕ್ಕೂ ದುಃಖಕ್ಕೂ ಸಂಬಂಧ ಇಲ್ಲ. ಅವನು ನನ್ನ ಮಗ ಅಯ್ಯೋ ಹೀಗಾದನಲ್ಲ ಅಂತ ಅಂದುಕೊಂಡ್ರು ದುಃಖ. ಇದು ಅಭೂತ ಪರಿಕಲ್ಪ ಅಂತನ್ನೋದನ್ನು ಹೇಳಿ ಅವರು ಈ ಜಗತ್ತು ಅಂತನ್ನೋದು ನ್ಯೂಟ್ರಲ್. ನಾವು ಯಾವುದನ್ನು ಜಗತ್ತು ಅಂತ ಅಂತೀವೋ ಇದು ನ್ಯೂಟ್ರಲ್. ಇದು ನಮಗೆ ಸುಖವನ್ನು ಕೊಡ್ಲಾರದು, ದುಃಖವನ್ನು ಕೊಡ್ಲಾರದು. ಇದು ಕೊಡತಕ್ಕ ಸುಖ ದುಃಖ ಎಲ್ಲವೂ ಕೂಡ ನಮ್ಮ ಚಿತ್ತದಿಂದ ಗ್ರಾಹಕನಿಂದ ಬಂದದ್ದು. ಈ ಗ್ರಾಹ್ಯವನ್ನ ಸ್ಪರ್ಶ, ತೃಷ್ಣ ಇತ್ಯಾದಿ ಪ್ರತೀತ್ಯ ಸಮುತ್ಪಾದದಲ್ಲಿ ಬರತಕ್ಕಂಥ 12 ವಿಧಾನಗಳಲ್ಲಿ ಇಟ್ಟುಕೊಂಡ್ರೆ ದುಃಖ ಅಂತ ದುಃಖ ಸಮುದಾಯ ಅಂತ ಆಗುತ್ತೆ, ದುಃಖ ಅಂತ ಒಂದು ಹುಟ್ಟುತ್ತೆ. ಇಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ, ಎಲ್ಲಾ ದುಃಖಗಳು ಕೂಡ ನಮ್ಮ ಬಂಧರೂಪವಾದ ದುಃಖ, ಕ್ಲೇಶಗಳು ಕೂಡ ಈ ದ್ವೈತ ಭಾವ ಅಂತನ್ನೋದರಿಂದ ಬಂದದ್ದು. ಗ್ರಾಹ್ಯ, ಗ್ರಾಹಕ, ನಾನು ಗ್ರಾಹಕ, ನನಗೆ ಬೇಕಾದಂತ ಪಡ್ಕೊಳ್ತಕ್ಕಂಥ ವಸ್ತು ಹೊರಗಿದೆ. ಇದನ್ನೇ ಆಚಾರ್ಯರು ತುಂಬಾ ಗಂಭೀರವಾಗಿ ಅಧ್ಯಾಸ ಭಾಷ್ಯದಲ್ಲಿ ಅಹಂ ಇದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕವ್ಯವಹಾರ. ಅಹಮಿದಂ ಮಮೇದಂ, ಅಹಮಿದಂ ಅಂತನ್ನುವಾಗ ಗ್ರಾಹಕ, ಮಮೇದಂ ಅಂತನ್ನುವಾಗ ಗ್ರಾಹ್ಯ. ಈ ಗ್ರಾಹ್ಯ ಗ್ರಾಹಕ ಭಾವ ಎಲ್ಲಿ ಬರುತ್ತೆ, ಇದೇ ಅಧ್ಯಾಸ ಅಂತ ಕರೆದರು ಆಚಾರ್ಯರು. ಎಷ್ಟು ಸ್ವಾರಸ್ಯವಾಗಿ ಅವರು ಈ ಬೌದ್ಧ ಪ್ರಕ್ರಿಯೆಗಳನ್ನೆಲ್ಲ ಜೀರ್ಣಿಸಿಕೊಂಡು ಇದರ ಚರಿತಾರ್ಥ ಏನು ಅಂದ್ರೆ, ಹಿ ಅಕ್ಸೆಪ್ಟೆಡ್ ವಾಟ್ ಎವರ್ ವಾಸ್ ರೆಲೆವೆಂಟ್ ಅಂಡ್ ವಾಟ್ ಎವರ್ ವಾಸ್ ಇನ್ ಅಗ್ರಿಮೆಂಟ್ ವಿತ್ ದಿ ಪ್ರಾಗ್ಮ್ಯಾಟಿಕ್ ಪರ್ಪಸ್. ಇಲ್ಲಿ ಅವರು ಸುಮ್ಮನೆ ಜಿಜ್ಞಾಸೆ ಮಾಡುವ ಉದ್ದೇಶ ಅಲ್ಲ, ದುಃಖ ಹೋಗಬೇಕು, ದುಃಖಕ್ಕೆ ಕಾರಣ ಏನು ಅಧ್ಯಾಸ. ಅನರ್ಥ ಹೇತೋ ಪ್ರಹಾಣಾಯ ಸರ್ವೇ ವೇದಾಂತ ಆರಭ್ಯಂತೆ. ಇದು ವೇದಾಂತಗಳು ಯಾವ್ದಕ್ಕೆ ಶುರುವಾಗುತ್ತೆ, ಇವ್ರು ಯಾರೋ ಒಂದು ಪುಸ್ತಕ ಬರೀಲಿ ಅಂತಲ್ಲ, ಪ್ರವಚನ ಮಾಡಲಿ ಅಂತಲ್ಲ. ಇದು ವೇದಾಂತ ಶುರುವಾಗೋದು ಅನರ್ಥ ಹೇತೋ ಪ್ರಹಾಣಾಯ. ನಮ್ಮ ಜೀವನದಲ್ಲಿ ದುಃಖ ಇದೆ, ದುಃಖಕ್ಕೆ ಕಾರಣ ಅಂತ ನಾವು ಹುಡುಕಬೇಕು. ಈ ಕಾರಣ ಹೋದ್ರೆ ದುಃಖ ತಾನಾಗಿ ಹೋಗುತ್ತೆ. ಇದಕ್ಕಾಗಿ ವೇದಾಂತಗಳು ಹೊರಟಿದೆ. ಆಚಾರ್ಯರದ್ದು ಪ್ರಾಗ್ಮ್ಯಾಟಿಕ್ ಪರ್ಪಸ್. ಅವರು ಥಿಯರಿಟಿಕಲ್ ಆಗಿ ಪುಸ್ತಕಗಳು ಬರೀಲಿಲ್ಲ. ಅವರು ಅದು ನಮ್ಮ ಪಾಪಕ್ಕೆ ಹಾಗಾಗಿವೆ ಅಷ್ಟೇ. ಆದ್ರೆ ಆಚಾರ್ಯದ್ದು ಪ್ಯೂರ್ಲಿ ಪ್ರಾಗ್ಮ್ಯಾಟಿಕ್ ಪ್ರಾಕ್ಟಿಕಲ್ ಪರ್ಪಸ್ಗೋಸ್ಕರ ಅವರು ಬರೆದದ್ದು. ಅನರ್ಥ ಹೇತೋ ಪ್ರಹಾಣಾಯ ಸರ್ವೇ ವೇದಾಂತ ಆರಭ್ಯಂತೆ. ನಮಗೆ ಅನರ್ಥ ಅಂತ ಅನ್ನೋದೊಂದಿದೆ, ಅದು ಹೋಗಬೇಕು. ಇದು ಈ ಅನರ್ಥ ಯಾವುದು, ನೈಸರ್ಗಿಕ ಎಂಬ ಅಧ್ಯಾಸ. ಈ ಅನರ್ಥಕ್ಕೆ ಕಾರಣ ಇದು ಯಾವುದಿದು, ಅಹಮಿದಂ ಮಮೇದಂ ಇದು. ನಾನು, ನನ್ನದು ಅಂದ್ರೆ ಏನು, ಗ್ರಾಹ್ಯ ಗ್ರಾಹಕ ದ್ವಯ. ಈ ಗ್ರಾಹ್ಯ ಗ್ರಾಹಕ ದ್ವಯ ಎಲ್ಲಿ ಹೋಗುತ್ತೋ ಅಲ್ಲಿ ಪರಮಾರ್ಥದಲ್ಲಿ ಗ್ರಾಹಕನೂ ಇಲ್ಲ, ಗ್ರಾಹ್ಯವೂ ಇಲ್ಲ. ಎರಡು ಟೂ ಸೈಡ್ಸ್ ಆಫ್ ದಿ ಸೇಮ್ ಕಾಯಿನ್. ಎರಡೂ ಒಂದೇ. ಬ್ರಹ್ಮನೇ ಗ್ರಾಹ್ಯ, ಬ್ರಹ್ಮನೇ ಗ್ರಾಹಕ. ಇದು
ದ್ವಯಂ ತತ್ರ ನ ವಿದ್ಯತೆ. ಇಲ್ಲಿ ಈ ದ್ವಯ ಅಂತ ಅನ್ನೋದಿಲ್ಲ. ಇಲ್ಲಿ ಏನು ಅವನ ತ್ರಿಂಶಿಕೆಯಲ್ಲಿ ಏನು ಬರುತ್ತೆ, ಜಗತ್ತು ಪ್ರಪಂಚ ಅಂತ ಅನ್ನಿಸ್ಕೊಡುತ್ತೆ. ಪ್ರಪಂಚ ಅಂತ ಅನ್ನೋ ಮಾತಿಗೆ ಅರ್ಥ ಏನು, ನಾನಾ ವಿಧವಾಗಿರೋದು, ಅನೇಕವಾಗಿರತಕ್ಕಂತಹದ್ದು. ಪ್ರಪಂಚತೆ ಒಂದು ವಿಸ್ತಾರವಾಗಿ ಯಾವ ಹರಡಿಕೊಳ್ಳುತ್ತೋ ಅದು. ಇದನ್ನ ನಮ್ಮ ಇಂಗ್ಲಿಷಲ್ಲಿ ಪ್ಲೋರಾಲಿಟಿ ಅಂತ ಕರೀತಾರೆ. ಅನೇಕವಾದ ವಸ್ತುಗಳಿದೆ, ತತ್ವಗಳಿದೆ, ತತ್ವಗಳಿಂದ ಆದಂತಹ ಭೂತಗಳಿದೆ, ಭೂತ ಸಂಘಾತಗಳಿದೆ. ಈ ಪ್ಲೋರಾಲಿಟಿ ಇದೆಯಲ್ಲ, ಈ ಪ್ರಪಂಚವನ್ನ ಇಲ್ಲಿ ಅವರು ಡಿನೈ ಮಾಡ್ತಾ ಇಲ್ಲ. ಈ ಪ್ರಪಂಚಕ್ಕೂ ನಮಗೂ ಇರೋ ಸಂಬಂಧದಲ್ಲಿ ಗ್ರಾಹಕ ಭಾವ ಇದೆಯಲ್ಲ, ಇದನ್ನು ಮಾತ್ರ ನಿಷೇಧ ಮಾಡ್ತಾ ಇದ್ದ. ದ್ವಯಂ ತತ್ರ ನ ವಿದ್ಯತೆ. ಇಲ್ಲಿ ದ್ವಯಂ ನ ವಿದ್ಯತೆ, ಎರಡಿಲ್ಲ. ಯಾವ್ದು ಎರಡಿಲ್ಲ? ಗ್ರಾಹಕ ಅಂತನೋ ಎರಡಿಲ್ಲ. ಅಂದ್ರೆ ಜಗತ್ತಿಲ್ಲ ಅಂತ ಅರ್ಥ ಅಲ್ಲ. ಆಂಟೋಲಾಜಿಕಲ್ ವರ್ಲ್ಡ್ ಈಸ್ ಆಸ್ ರಿಯಲ್ ಆಸ್ ದಿಸ್ ಬ್ರಹ್ಮನ್. ಆದ್ರೆ ನಾನು ಗ್ರಾಹಕ, ಇದು ಗ್ರಾಹ್ಯ ಅಂತ ಅಂದುಕೊಳ್ತೀವಲ್ಲ, ಇದು ಎಕ್ಸ್ಪೀರಿಯನ್ಷಿಯಲ್ ವರ್ಲ್ಡ್. ಈ ಎಕ್ಸ್ಪೀರಿಯನ್ಷಿಯಲ್ ವರ್ಲ್ಡ್ ಈಸ್ ಅನ್ ಅನಾಮಲಿ. ಇದನ್ನು ಇವರು ಹೇಳ್ತಾ ಈ ಒಂದು ಎಪಿಸ್ಟಮಲಾಜಿಕಲ್ ಒಂದು ಪ್ರಾಬ್ಲಮ್ ಇದು. ನಮ್ಮ ದುಃಖ ಬಂದಿರೋದೆಲ್ಲ ಈ ಗ್ರಾಹಕ ಭಾವದಿಂದ. ಜಗತ್ತಿನಿಂದ ನಮಗೆ ದುಃಖ ಅಂತ ಉಂಟಾಗಿಲ್ಲ. ಜಗತ್ತು ಹೋಗಬೇಕು ಅಂತ ಯಾವ ತಪಸ್ಸನ್ನೂ ಮಾಡಬೇಕಾಗಿಲ್ಲ. ಯಾವ ಸಾಧನೆ ಅನುಸಂಧಾನ ಮಾಡಬೇಕಾದ್ರೂ ಕೂಡ ನಾವು ಜಗತ್ತು ಹೋಗಲಿ ಅಂತ ಯಾರೂ ಮಾಡೋಲ್ಲ. ನಾವು ತಪಸ್ಸು ಮಾಡಿದ್ರು ಜಗತ್ತು ಹೋಗೋಲ್ಲ. ಆದ್ರೆ ನಾವು ತಪಸ್ಸು ಮಾಡಬೇಕಾದ ಯಾತಕ್ಕೆ, ಸಾಧನೆ ಮಾಡಬೇಕಾದ ಯಾತಕ್ಕೆ? ಈ ನಮ್ಮ ಕಷ್ಟ ಹೋಗಲಿ. ನಮ್ಮ ಕಷ್ಟ ಯಾತರಿಂದ ಬಂತು? ಜಗತ್ತಿನಿಂದ ಬರಲಿಲ್ಲ. ಜಗತ್ತನ್ನು ವಿಪರೀತವಾಗಿ ತಿಳ್ಕೊಂಡಿದ್ರಿಂದ ತಾನೇ ಬೀದಿಲಿ ಹೋಗ್ತಿರೋದನ್ನ ನನ್ನದು ಇದು ಅಂತ ನಾವು ಮನೆಯೊಳಗೆ ಕರ್ಕೊಂಡ್ ಬಂದಿದ್ರಿಂದ ದುಃಖ. ತನ್ಪಾಡಿ ತಾನು ಜಗತ್ತು ಹೋಗ್ತಾ ಇರುತ್ತೆ, ಅದು ನನ್ನದು ಅಂತ ನಾನು ಕಟ್ಟಾಕೊಂಡಾಗ ಅಭೂತ ಅಭಿನಿವೇಶೋಸ್ತಿ ದ್ವಯಂ ತತ್ರ ನ ವಿದ್ಯತೆ. ಸೊ ದಿಸ್ ನಾಟ್ ಎ ಡಿನಯಲ್ ಆಫ್ ದಿ ವರ್ಲ್ಡ್, ಇಟ್ಸ್ ಎ ಡಿನಯಲ್ ಆಫ್ ದಿ ಅಪ್ರೋಪ್ರಿಯೇಷನ್ ಆಫ್ ದಿ ವರ್ಲ್ಡ್ ಬೈ ದಿ ಇಂಡಿವಿಜುವಲ್. ಇದನ್ನ ಈ ಕಾರಿಕೆಗಳಲ್ಲಿ ನಾವು ಕಾಣ್ತೀವಿ. ಜಗನ್ಮಿಥ್ಯಾತ್ವ ಅಂತ ಅನ್ನೋದಕ್ಕೆ ಅರ್ಥ ಇಲ್ಲ. ಅದನ್ನ ಯಾರೋ ಮುಂದಿನವರು ಬರೀ ಒಂದು ಆರ್ಗ್ಯುಮೆಂಟ್ಗೆ ಉಪಯೋಗಿಸ್ಕೊಂಡಿದ್ದ ಅಷ್ಟೇ. ಇಟ್ಸ್ ಎ ಪ್ಯೂರ್ಲಿ ಥಿಯರಿಟಿಕಲ್ ಡಿಸ್ಕಷನ್. ಇಲ್ಲಿ ಪ್ರಾಕ್ಟಿಕಲ್ ಪರ್ಪಸ್ನಲ್ಲಿ ಜಗತ್ತು ವಿತಥ ಅಲ್ಲ. ನಾವು ಕಾಣತಕ್ಕಂಥದ್ದು ವೈತಥ್ಯ, ಅದು ಮಿಥ್ಯಾ ಅಂತ ಅಲ್ಲ. ವಿ ಆರ್ ಸೀಯಿಂಗ್ ಎ ವರ್ಲ್ಡ್ ಇನ್ ಎ ರಾಂಗ್ ವೇ. ಅದನ್ನು ಕರೆಕ್ಟ್ ಮಾಡೋದು ಇದರ ಉದ್ದೇಶ. ಓರಿಯಂಟೇಷನ್.